ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ ಐಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಷನ್ ಐಎಸ್ ಮ್ಯಾಗಝಿನ್ ನ 2023ರ ಅಕ್ಟೋಬರ್ ತಿಂಗಳ ಮ್ಯಾಗಝಿನ್ ಅನ್ನ ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಗಮನ ಇಟ್ಕೊಂಡು ಕೇಳಿ, ಯಾರು 2024ರ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೀತಾ ಇದ್ದೀರಿ, ಸೊ ಇದು ನಿಮಗೆ ಮಾತ್ರ. ಯಾರು 2025ಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋರಿದ್ದೀರಿ, ನಿಮಗೆ ಜೂನ್ ತಿಂಗಳಿನಿಂದ ಹೊಸ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇದ್ರ ಬಗ್ಗೆ ನಿಮ್ಮ ಎನರ್ಜಿನ ಈಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಸದ್ಯಕ್ಕೆ ನೀವು ಪ್ರಜಾವಾಣಿ ಪತ್ರಿಕೆನ ಓದ್ತಾ ಇದ್ರೆ ಸಾಕು. ಓಕೆ, ಸೊ ನಮ್ಮ ಕನ್ನಡ ಐಎಸ್ ಅಕಾಡೆಮಿ ವತಿಯಿಂದ ನಾವು ಜೂನ್ ಇಂದ ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅವೆರಡನ್ನೂ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸದ್ಯಕ್ಕಿದು ಯಾರು ಈ ವರ್ಷ ಪ್ರಿಲಿಮ್ಸ್ ಅನ್ನ ಬರೀತಾ ಇದ್ದಾರೆ UPSC IAS ಎಕ್ಸಾಮ್ ನಲ್ಲಿ, ಸೊ ಅವ್ರಿಗೆ ಮಾತ್ರ ನಾವು ಇದನ್ನ ಕವರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ಪಾಲಿಟಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನ ಕವರ್ ಮಾಡೋಣ. ಇದರಲ್ಲಿ ಬರೋದಾದ್ರೆ ತುಂಬಾ ಈ ನಮ್ಮ ಆಸಕ್ತಿಕರನಾದಂತಹ ವಿಚಾರಗಳಿಲ್ಲಿ ನಮಗೆ ಕಂಡು ಬರುತ್ತೆ. ಮೊದಲನೇದಾಗಿ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್ ಅನ್ನುವಂತ ಒಂದು ಟಾಪಿಕ್ ಇದೆ. ಅರ್ಬನ್ ಲೋಕಲ್ ಬಾಡೀಸ್ ಅಂತ ಅಂದ್ರೆ ಈ ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಪಟ್ಟಣ ಪಂಚಾಯತ್ಗಳಾಗಿರ್ಬೋದು, ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇದು ಸಾಮಾನ್ಯವಾಗಿ ನಾವಿಲ್ಲಿ ನೋಡಿದಾಗ ಮೇನ್ಸ್ ಟಾಪಿಕ್ಗೆ ಜಾಸ್ತಿ ಬರುತ್ತೆ. ಇಲ್ಲಿಂದ ನಮಗೆ ಪ್ರಿಲಿಮ್ಸ್ಗೆ ಬರೋದು ತುಂಬಾ ಕಡಿಮೆ. ಓಕೆ, ಸೊ ಇಲ್ಲೊಂದು ಅಂಶವನ್ನ ನೋಡ್ಬೇಕಾದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅನ್ನುವಂತ ಒಂದು ಆಯೋಗ ಬರುತ್ತೆ. ಅಂದ್ರೆ ಕನ್ನಡದಲ್ಲಿ ಇದನ್ನ ಸಾಮರ್ಥ್ಯ ನಿರ್ಮಾಣ ಆಯೋಗ ಅಂತ ಕರಿಬಹುದು. ಯಾವುದಕ್ಕೋಸ್ಕರ ಮಾಡಿದ್ದಾರೆ ಇದನ್ನ ಅಂತ ಅಂದ್ರೆ ಅದೇ ಈ ಒಂದು ನಗರಗಳ, ಮಹಾನಗರ ಪಾಲಿಕೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಇಂತಹ ಸಂಸ್ಥೆಗಳ ಸುಧಾರಣೆಗಾಗಿ ಇದನ್ನ ಮಾಡಿದ್ದಾರೆ. ಇದು ಇಂಡಿಪೆಂಡೆಂಟ್ ಬಾಡಿ ಆಗಿದೆ. ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ಮೆಂಬರ್ಗಳನ್ನ ಇದಕ್ಕೆ ಕೊಟ್ಟಿದ್ದಾರೆ. ಮತ್ತೆ ಫಿನಾನ್ಷಿಯಲ್ ಆಟೋನಾಮಿ ಕೂಡ ಇದೆ ಇದಕ್ಕೆ. ಅಂದ್ರೆ ಸರ್ಕಾರ ಇದಕ್ಕೆ ಕೊಡುವಂತ ದುಡ್ಡನ್ನ ಇದು ತನಗೆ ಹೇಗ್ ಬೇಕೋ ಆ ರೀತಿಯಲ್ಲಿ ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಅಧಿಕಾರವನ್ನ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಇಟ್ ಈಸ್ ಕೀ ಕಾಂಪೋನೆಂಟ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಸಿವಿಲ್ ಸರ್ವಿಸ್ ಕೆಪಾಸಿಟಿ ಬಿಲ್ಡಿಂಗ್ ಮಿಷನ್ ಕರ್ಮಯೋಗಿ. ಮಿಷನ್ ಕರ್ಮಯೋಗಿ ಅನ್ನುವಂತ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಆರಂಭ ಮಾಡಿತ್ತು. ಇದು ಕೂಡ ಈ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಏನಿದೆಯಲ್ಲ, ಇದು ಅದರ ಒಂದು ಕೀ ಕಾಂಪೋನೆಂಟ್ ಆಗಿದೆ. ಜೊತೆಗೆ ಈ ಕರ್ಮಯೋಗಿ ಅನ್ನುವಂತ ಒಂದು ಮಿಷನ್ ಏನಿದೆಯಲ್ಲ, ಇದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅನ್ನುವಂತ ಒಂದು ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಬರುತ್ತದೆ. ಸರಿನಾ? ಇನ್ನು ನಮಗೆ ಅರ್ಬನ್ ಗವರ್ನೆನ್ಸ್ ಅಂತ ಬಂದಾಗ, ನಗರ ಆಡಳಿತ, ಮಹಾನಗರ ಪಾಲಿಕೆಗಳ ಆಡಳಿತ ಅಂತ ಬಂದಾಗ ಇವು ನಮಗೆ ಸ್ಟೇಟ್ ಲಿಸ್ಟ್ ನಲ್ಲಿ ಬರುತ್ತೆ. ಎಂಟ್ರಿ ನಂಬರ್ 5 ಆಗಿದೆ. ಅಂದ್ರೆ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ 3 ಪಟ್ಟಿಗಳು ಬರುತ್ತೆ. ಅದರಲ್ಲಿ ಇದು ಅರ್ಬನ್ ಗವರ್ನೆನ್ಸ್ ಬರುವಂತದ್ದು ನಮಗೆ ರಾಜ್ಯ ಪಟ್ಟಿಯಲ್ಲಿ. ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ ಕೇಳಬಹುದು, ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗೇನೆ ಇವುಗಳು ಆರಂಭ ಆದದ್ದು 74ನೇ ತಿದ್ದುಪಡಿ ಮುಖಾಂತರ 1992ರಲ್ಲಿ. ಸಂವಿಧಾನಕ್ಕೆ 74ನೇ ತಿದ್ದುಪಡಿ ಮಾಡುವುದರ ಮುಖಾಂತರ ಈ ನಗರ ಲೋಕಲ್ ಪ್ರಾದೇಶಿಕ ಸರ್ಕಾರಗಳು ಆರಂಭ ಆದವು. ಅದರಲ್ಲಿ ಯಾವ್ಯಾವ್ದು ಬರುತ್ತೆ? ನಗರ ಪಂಚಾಯತ್ಗಳಾಗಿರ್ಬೋದು, ಮುನ್ಸಿಪಲ್ ಕೌನ್ಸಿಲ್ಸ್ ಆಗಿರ್ಬೋದು, ಮುನ್ಸಿಪಲ್ ಕಾರ್ಪೊರೇಷನ್ಗಳು, ಇವೆಲ್ಲನೂ ಕೂಡ ಇದರೊಳಗಡೆ ಬರುತ್ತದೆ. ಓಕೆ, ಸೊ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ. ಇವೆಲ್ಲರೂ ಕೂಡ ಅದನ್ನ ಒಂದ್ಸಾರಿ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅನ್ನುವಂಥದ್ದಿದೆ. ರಾಜಕೀಯದ ಅಪರಾಧೀಕರಣ ಅಂತಾನು ಕೂಡ ನಾವು ಕರಿತೀವಿ. ಅಂದ್ರೆ ಜಾಸ್ತಿ ಜನ ಕ್ರಿಮಿನಲ್ಗಳು ರಾಜಕಾರಣವನ್ನ ಸೇರ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ಒಂದು ಲೇಖನ ಚರ್ಚೆ ಮಾಡುತ್ತೆ. ಇದ್ರ ಬಗ್ಗೆ ಮೇನ್ಸ್ ನಲ್ಲಿ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ. ಪ್ರಿಲಿಮ್ಸ್ ನಲ್ಲಿ ಇದಕ್ಕೆ ಯಾವುದೇ ರೀತಿಯ ಆದ್ಯತೆಗಳು ನಮಗೆ ಕಂಡು ಬಂದಿಲ್ಲ. ಓಕೆ, ತುಂಬಾ ಈಸಿ ಇದೆ ಅದೇನ್ ಟಾಪಿಕ್. ನಿಮಗೆ ಓದೋದು ಕಾಂಟೆಂಟ್ ತುಂಬಾ ಬಹಳ ಅನ್ಸಬಹುದು, ಬಟ್ ತುಂಬಾ ಈಸಿ ಆಗಿ ಅದನ್ನ ಸ್ಟಡಿ ಮಾಡಬಹುದಾಗಿದೆ. ಇರ್ಲಿ, ಸದ್ಯಕ್ಕೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋದು ಬೇಡ. ನಾವು ಪ್ರಿಲಿಮ್ಸ್ ಬಗ್ಗೆ ಮಾತ್ರ ನೋಡ್ತಾ ಇದ್ದೀವಿ. ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಆಫ್ ಲಾ ಮೇಕರ್ಸ್, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇದಾಗಿದೆ. ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತ ಅಂದ್ರೆ, ಈಗ ಒಬ್ಬ ಶಾಸಕ ಅಥವಾ ಒಬ್ಬ ಸಂಸದ ಅಂತ ಬಂದಾಗ ಸರ್ಕಾರ ಅವರಿಗೆ ವಿಶೇಷವಾದಂತಹ ಸವಲತ್ತುಗಳನ್ನ ಕೊಟ್ಟಿದೆ. ಓಕೆ, ಉದಾಹರಣೆಗೆ ಇಲ್ಲಿ ಕೆಳಗಡೆ ನಾವು ಡಿಸ್ಕಸ್ ಮಾಡ್ತೀವಿ. ಅವರಿಗೆ ಲೀಗಲ್ ಇಮ್ಯುನಿಟಿ ಕೂಡ ಇದೆ. ಆರ್ಟಿಕಲ್ 105, ಆರ್ಟಿಕಲ್ 192ರ ಪ್ರಕಾರವಾಗಿ ಇವೇನ್ ಮಾಡುತ್ತೆ, ಅವರಿಗೆ ವಿಶೇಷ ಅಧಿಕಾರಗಳನ್ನ, ವಿಶೇಷ ನಿರೋಧಗಳನ್ನ, ಉದಾಹರಣೆಗೆ ಅವರು ಈಗ ಅಧಿವೇಶನ ನಡೀತಾ ಇದೆ ಅಂತ ಅನ್ಕೊಂಡ್ರೆ, ಒಂದು ಅಧಿವೇಶನ ನಡೀತಾ ಇರ್ಬೇಕಾದ್ರೆ ಶಾಸಕರನ್ನ ಪೊಲೀಸರು ಬಂದು ಸಿವಿಲ್ ಪ್ರೊಸೀಡಿಂಗ್ಸ್ ಗಾಗಿ ಅರೆಸ್ಟ್ ಮಾಡುವಂತಿಲ್ಲ.
ಓಕೆ, ಕ್ರಿಮಿನಲ್ ಕೇಸ್ ಆಗಿದ್ರೆ ಅರೆಸ್ಟ್ ಮಾಡಬಹುದು, ಬಟ್ ಸಿವಿಲ್ ಕೇಸ್ ಇದ್ರೆ ಅವನನ್ನ ಅರೆಸ್ಟ್ ಮಾಡುವಂತಿಲ್ಲ. ಸೊ ಅಂತ ಅಧಿಕಾರ ಅವನಿಗೆ ಇದೆ. ಹಾಗೇನೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಒಂದು ಇಮ್ಯುನಿಟಿಗಳೇನಿದೆಯಲ್ಲ, ಈ ಇಮ್ಯುನಿಟಿಗಳು ಸರಿಯಲ್ಲ, ಇವುಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ಸ್ವಲ್ಪ ಮರು ಪರಿಶೀಲಿಸಬೇಕು. ಅತಿಯಾದ ಇಮ್ಯುನಿಟಿಗಳಿಂದ ಅವರಲ್ಲಿ ಜವಾಬ್ದಾರಿನೇ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಓಕೆ, ಈಗ ನಾನು ಹೇಳಿದೆ ಉದಾಹರಣೆಗೆ, ಈಗ ಯಾರೋ ಒಬ್ರು ಶಾಸಕರಿದ್ದಾರೆ, ಅಧಿವೇಶನ ಆರಂಭ ಆಗ್ಬೇಕಿದೆ. ಅಧಿವೇಶನ ಆರಂಭ ಆಗುವಂತಕ್ಕಿಂತ ಮುಂಚೆ 40 ದಿನ ಏನೋ ಅವರಿಗೆ ಇಮ್ಯುನಿಟಿ ಕೊಟ್ಟಿರ್ತಾರೆ, ಇಲ್ಲಿ ಮುಂದೆ ಬರುತ್ತೆ ನಾನು ಹೇಳ್ತೀನಿ. ಸೊ ಅಂತ ಸಂದರ್ಭದಲ್ಲಿ ಅವರನ್ನ ಯಾರಾದ್ರೂ ಒಬ್ಬ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡಿದ ಅಂತ ಅನ್ಕೊಳ್ಳಿ. ಅದನ್ನ ಏನಂತ ಕರೀತಾರೆ, ಬ್ರೀಚ್ ಆಫ್ ಪ್ರಿವಿಲೇಜಸ್. ಅವರ ಸವಲತ್ತಿಗೆ ಅಥವಾ ಅವರ ವಿಶೇಷ ಅಧಿಕಾರಕ್ಕೆ ಹಾನಿ ಮಾಡಿದ್ರು ಅಂತ ಕರೆಯಲಾಗುತ್ತೆ ಅದನ್ನ. ಅಂತದಕ್ಕೆ ಶಿಕ್ಷೆ ಏನು ಅಂತ ಅಂದ್ರೆ ಅದನ್ನು ಹೇಳ್ತೀನಿ ಮುಂದೆ ನಿಮ್ಗೆ, ಇಲ್ಲಿ ಶಿಕ್ಷೆ ಏನಿದೆ ಅಂತ. ಹಾಗೆ ಬ್ರೀಚ್ ಆಫ್ ಪ್ರಿವಿಲೇಜಸ್ ಅಂದ್ರೆ ವೈಯಕ್ತಿಕ ಶಾಸಕನ ಅಧಿಕಾರಗಳನ್ನ ಕಸಿದುಕೊಳ್ಳೋದು, ಅಂದ್ರೆ ಅವ್ರಿಗೆ ತೊಂದರೆ ಉಂಟು ಮಾಡೋದು, ಆ ರೀತಿ. ಕಾಂಟೆಂಪ್ಟ್ ಆಫ್ ಹೌಸ್ ಅಂತ ಮತ್ತೊಂದು ಬರುತ್ತೆ. ಕಾಂಟೆಂಪ್ಟ್ ಆಫ್ ಹೌಸ್ಗೂ ಬ್ರೀಚ್ ಆಫ್ ಪ್ರಿವಿಲೇಜಸ್ಗೂ ಎರಡಕ್ಕೂ ವ್ಯತ್ಯಾಸ ಇದೆ. ಓಕೆ, ಸೊ ಕಾಂಟೆಂಪ್ಟ್ ಆಫ್ ಹೌಸ್ ಅಂತ ಅಂದ್ರೆ ಇಟ್ ಡಿಫೈನ್ಡ್ ಆಸ್ ಎನಿ ಆಕ್ಟ್ ಆರ್ ಆಮಿಸಿನ್ which obstructs or impedes either House of Parliament in the performance of its function, okay, or obstructs or impedes any member of or office of such house in the discharge of his duty. ಅಂದ್ರೆ ಈಗ ಅಧಿವೇಶನ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ, ಅದು ಲೋಕಸಭೆ ಆಗಿರಬಹುದು, ರಾಜ್ಯಸಭೆ ಆಗಿರಬಹುದು, ವಿಧಾನಸಭೆ ಆಗಿರಬಹುದು, ಅದ್ ನಡೆಯುವಂತಹ ಸಂದರ್ಭದಲ್ಲಿ ಅದಕ್ಕೆ ಅಡಚಣೆ ಉಂಟು ಮಾಡಿದ್ರೆ ಅದನ್ನ ಕಂಟೆಂಪ್ಟ್ ಆಫ್ ಹೌಸ್ ಅಂತ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಯಾರಾದ್ರೂ ಒಬ್ಬ ವ್ಯಕ್ತಿ, ಶಾಸಕ ಅಥವಾ ಸಂಸದರಿಗೆ ಅವರ ಒಂದು ಸವಲತ್ತುಗಳನ್ನ ಹಾನಿ ಮಾಡಿದ್ರೆ ಅದನ್ನ ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ಕರೀತಾರೆ. ಇನ್ನು ಅಧಿವೇಶನಕ್ಕೆ ತೊಂದರೆಯನ್ನ ಉಂಟು ಮಾಡಿದ್ರೆ ಅದನ್ನ ಕಾಂಟೆಂಪ್ಟ್ ಆಫ್ ಹೌಸ್ ಅಂತ ಕರೀತಾರೆ. ಓಕೆ, ಆ ರೀತಿ ಆದ್ರೆ ಅದಕ್ಕೆ ಏನ್ ಶಿಕ್ಷೆ? ಪನಿಷ್ಮೆಂಟ್ ಫಾರ್ ಬ್ರೀಚ್ ಆಫ್ ಪ್ರಿವಿಲೇಜ್ ಆರ್ ಕಾಂಟೆಂಪ್ಟ್ ಆಫ್ ಹೌಸ್ ಅಂತ ಬಂದಾಗ ಅವರಿಗೆ ಶಿಕ್ಷೆಯನ್ನ ಕೊಡ್ಲಾಗುತ್ತೆ. ಲಿಮಿಟೆಡ್ ಟು ಡ್ಯೂರೇಷನ್ ಆಫ್ ಸೆಷನ್ ಆಫ್ ದ ಹೌಸ್. ಎಲ್ಲಿವರೆಗೂ ಕೊಡ್ತಾರೆ ಆ ಶಿಕ್ಷಣ ಅಂತ ಅಂದ್ರೆ, ಆ ಅಧಿವೇಶನ ನಡೀತಾ ಇರತ್ತಲ್ಲ ಅಂತ ಸಂದರ್ಭದವರೆಗೂ ಮಾತ್ರ ಕೊಡ್ಲಾಗುತ್ತೆ. ಓಕೆ, ಈಗ ಉದಾಹರಣೆಗೆ ನಾನು ಹೇಳಿದೆ ಕಾಂಟೆಂಪ್ಟ್ ಆಫ್ ಹೌಸ್ ಅಂತ ಹೇಳಿದೆ. ಕಾಂಟೆಂಪ್ಟ್ ಆಫ್ ಹೌಸ್ ಅಂತ ಅಂದಾಗ ಯಾರಾದ್ರೂ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಶಾಸಕನೇನ್ ಮಾಡ್ದ, ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಸಂಸದನಾಗಿರ್ಬೋದು, ಗದ್ದಲ ಮಾಡೋದು, ಅಧಿವೇಶನ ಸರಿಯಾಗಿ ನಡೀಲಿಕ್ಕೆ ಬಿಡೋದಿಲ್ಲ, ಇಂತಹ ಸಂದರ್ಭಗಳು ಬಂದಾಗ ಅವನನ್ನ ಸಸ್ಪೆಂಡ್ ಮಾಡಲಾಗತ್ತೆ ಅಧಿವೇಶನ ಮುಗಿಯುವವರೆಗೂ. ಸರಿನಾ? ಸೊ ಈ ರೀತಿಯ ಅಂಶಗಳು ನಮಗೆ ಇಲ್ಲಿ ಕಂಡು ಬರುತ್ತೆ. ಇನ್ನು ಬ್ರೀಚ್ ಆಫ್ ಪ್ರಿವಿಲೇಜ್ ಮತ್ತೆ ಕಾಂಟೆಂಪ್ಟ್ ಆಫ್ ಹೌಸ್ ಅಂತ ಬಂದಾಗ, ಪಾರ್ಲಿಮೆಂಟ್ ಏನಿರುತ್ತೆ ನೋಡಿ ಮೇಲೆ ಕೇಂದ್ರ ಸರ್ಕಾರದಲ್ಲಿ, ಹಾಗೇನೆ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ ಇರುತ್ತಲ್ಲ, ಅವ್ರಿಗೆ ಸಂಪೂರ್ಣ ಸೋಲ್ ಅಥಾರಿಟಿ ಇರುತ್ತೆ, ಸಂಪೂರ್ಣ ಅಧಿಕಾರ ಇರುತ್ತೆ. ಕೋರ್ಟ್ ಇಲ್ಲಿ ತಲೆ ಹಾಕೋ ಹಾಗಿಲ್ಲ. ಓಕೆ, a member of house can raise a question involving a breach of privilege with a consent of chairman of speaker. ಅಂದ್ರೆ ಸಂಪೂರ್ಣವಾದಂತ ಅಧಿಕಾರ ನಮಗೆ ಈ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ಈ ವಿಧಾನಸಭೆಯಲ್ಲಿರುವಂತಹ ಸ್ಪೀಕರ್ಗಳಿಗೆ ಇರುತ್ತೆ. ಯಾರಾದ್ರೂ ಒಬ್ಬ ಶಾಸಕನಿಗೆ, ಸಂಸದನಿಗೆ ಏನಾದ್ರೂ ತೊಂದರೆ ಉಂಟಾಗಿದ್ರೆ ಆತ ಆ ಸ್ಪೀಕರ್ ಅಥವಾ ಚೇರ್ಮನ್ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿ ಅದ್ರ ಬಗ್ಗೆ ಆತ ಚರ್ಚೆಗೆ ಅವಕಾಶವನ್ನ ಕೇಳಿ ತನಗಾಗಿರುವಂತಹ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಅವ್ರು ಯಾರು ಅನ್ಯಾಯ ಮಾಡಿರ್ತಾರಲ್ಲ ಅಂತವ್ರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಯಾರು? ಚೇರ್ಮನ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು. ಕೋರ್ಟ್ಗೆ ಹೋಗೋ ಹಾಗಿಲ್ಲ, ಇಲ್ಲೇ ಅದು ವಿಧಾನಸಭೆ ಅಥವಾ ಲೋಕಸಭೆಯಲ್ಲೇ ಕೆಲಸ ಮುಗಿದು ಬಿಡುತ್ತೆ ಅದು. ಸರಿನಾ? ನೆಕ್ಸ್ಟ್, ಫ್ರೀಡಮ್ ಆಫ್ ಸ್ಪೀಚ್ ಇನ್ ಪಾರ್ಲಿಮೆಂಟ್ ಅಂತ ಬರುತ್ತೆ ನೋಡಿ. ನಮ್ಮ ವಿಧಾನಸಭೆ, ಲೋಕಸಭೆಗಳಲ್ಲಿ ಶಾಸಕರಿಗೆ ಚರ್ಚೆ ಮಾಡೋಕೆ ವಿಶೇಷವಾದಂತ ಅಧಿಕಾರಗಳನ್ನ ಸಂವಿಧಾನ ಅವರಿಗೆ ಕೊಟ್ಟಿದೆ. ಯಾಕಂದ್ರೆ ಅವ್ರ ಜನಪ್ರತಿನಿಧಿಗಳು, ಅವರಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅಂದಾಗ ಅದು ಜನರ ಒಳಿತಿಗಾಗಿ ಇರುತ್ತೆ ಅನ್ನುವಂಥದ್ದನ್ನ ಭಾವಿಸಿದಂತ ನಮ್ಮ ಸಂವಿಧಾನ ನಿರ್ಮಾತೃಗಳು ಅವರಿಗೆ ಹಲವಾರು ಸವಲತ್ತುಗಳನ್ನ ಕೂಡ ಕೊಟ್ಟಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ, ಫ್ರೀಡಮ್ ಆಫ್ ಸ್ಪೀಚ್ ಅವೈಲೇಬಲ್ ಟು ಮೆಂಬರ್ಸ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಈಸ್ ಡಿಫರೆಂಟ್ ಫ್ರಮ್ ದ ಅವೈಲ್ ಟು ಸಿಟಿಜನ್ಸ್ ಅಂಡರ್ ಆರ್ಟಿಕಲ್ 19(2) ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಈ ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆಗಳಲ್ಲಿ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಇರ್ತಾರೆ ಅಥವಾ ಮಾತಾಡ್ತಾ ಇರ್ತಾರಲ್ಲ ಈ ಒಂದು ಸಂಸದೀಯ ಪಟುಗಳು, ಇವರಿಗೆ ಸಿಗ್ತಾ ಇರುವಂತಹ ಮಾತನಾಡುವ ಸ್ವಾತಂತ್ರ್ಯ ಏನಿದೆಯಲ್ಲ, ಇದು ಸಾಮಾನ್ಯ ಜನರಿಗೆ ಇರುವಂತಹ ವಾಕ್ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಿನದಾಗಿರುತ್ತೆ. ಓಕೆ, ಅಂದ್ರೆ ಈಗ ಯಾರಾದ್ರೂ ಒಬ್ಬ ಶಾಸಕ, ಸಂಸದ ಏನಾದ್ರೂ ಒಂದು ಮಾತನ್ನ ಮಾತಾಡಿದ ಅಂತ ಅನ್ಕೊಳ್ಳೋಣ, ಅದು ಯಾವುದೇ ಒಂದು ಭ್ರಷ್ಟಾಚಾರದ ಬಗ್ಗೆ ಇರಬಹುದು, ಅಥವಾ ಯಾವ್ದಾದ್ರು ಒಂದು ರೀತಿಯಲ್ಲಿ ಏನಾದ್ರೂ ಜಗಳ ಆಯ್ತು, ಅಥವಾ ಅಲ್ಲಿ ಏನೋ ಒಂದು ಅವ್ರು ಬಳಸಿರುವಂತಹ ಪದಗಳು
ಕೆಟ್ಟದಾಗಿತ್ತು, ಅವಾಚ್ಯವಾಗಿತ್ತು ಅಂತ ಹೇಳಿ ಅದನ್ನ ತಗೊಂಡು ಹೋಗಿ ಕೋರ್ಟ್ ನಲ್ಲಿ ಯಾರು ಕೇಸ್ ಹಾಕೋಕ್ ನಡೆಯೋದಿಲ್ಲ. ಓಕೆ, ಅಷ್ಟೊಂದು ಸ್ವಾತಂತ್ರ್ಯ ಇರುತ್ತೆ ಅವ್ರಿಗೆ. ಬಟ್ ಹಾಗಾದ್ರೆ ಹೇಗ್ ಸರ್, ಅವ್ರಿಗೆ ಏನು ಶಿಕ್ಷಣ ಇಲ್ವಾ, ಅವ್ರಿಗೆ ಯಾವ ರೀತಿ ಬೇಕಾದ್ರೂ ಮಾತಾಡಬಹುದಾ ಅಂತ ಅಂದ್ರೆ ಹಾಗೇನಿಲ್ಲ. ಅವರಲ್ಲಿ ಅವಾಚ್ಯ ಪದಗಳನ್ನ ಬಳಸೋದಾಗ್ಲಿ, ಕಾನೂನು ಬಾಹಿರ ಕೃತ್ಯಗಳನ್ನ ಅಧಿವೇಶನದ ನಡೆಯುವಂತಹ ಸಂದರ್ಭದಲ್ಲಿ ಅವರು ವರ್ತನೆಯನ್ನ ತೋರಿಸಿದ್ರೆ ಅಲ್ಲಿ ಇರುವಂತಹ ಸ್ಪೀಕರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಅದರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಆದ್ರೆ ಒಂದು ವಿಚಾರ, ಆರ್ಟಿಕಲ್ 121 ಪ್ರಕಾರ ಈ ಶಾಸಕರಾಗಿರ್ಬಹುದು, ಸಂಸದರಾಗಿರ್ಬಹುದು, ಲೋಕಸಭೆ ಇರಬಹುದು, ವಿಧಾನಸಭೆ ಇರಬಹುದು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ವಿಧಾನಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ. ಅಂದ್ರೆ ಈಗ ಒಂದು ತೀರ್ಪು ಕೊಟ್ಟಿರ್ತಾರೆ ಅವರು. ಉದಾಹರಣೆಗೆ ಈಗ ಎಲೆಕ್ಟೋರಲ್ ಬಾಂಡ್ ತೀರ್ಪು ಬಂತು ಮೊನ್ನೆ. ಓಕೆ, ಕೇಂದ್ರ ಸರ್ಕಾರದ ವಿರುದ್ಧ ತೀರ್ಪಿದೆ ಅದು. ಸೊ ಹಾಗಂತ ಹೇಳಿ ಈಗ ಈ ರೀತಿ ಯಾಕೆ ಮಾಡ್ತಾ ಇದಾರೆ ಇವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಅಂತ ಹೇಳಿ ಅವರನ್ನ ಟೀಕೆ ಮಾಡೋದಾಗ್ಲಿ, ಅವರ ವಿರುದ್ಧ ಚರ್ಚೆ ಮಾಡೋದಾಗ್ಲಿ ಮಾಡೋ ಹಾಗಿಲ್ಲ. ಚರ್ಚೆ ಯಾವಾಗ ಮಾಡ್ಬೇಕು ಕೋರ್ಟ್ಗಳ ಬಗ್ಗೆ ಅಂದ್ರೆ ಅವ್ರೇನಾದ್ರೂ ಜಡ್ಜ್ಗೆ ಸಮಸ್ಯೆ ಆದಾಗ, ಅವರು ಮಾನಸಿಕವಾಗಿ ವೀಕ್ ಇದ್ದಾಗ, ಭ್ರಷ್ಟಾಚಾರ ಮಾಡಿದಾಗ ಚರ್ಚೆ ಮಾಡಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಮಾತ್ರ ಅವ್ರ ಬಗ್ಗೆ ಚರ್ಚೆ ಮಾಡಬೇಕೇ ಹೊರತು ಅವರ ತೀರ್ಪುಗಳ ಬಗ್ಗೆ ಚರ್ಚೆ ಮಾಡೋ ಹಾಗಿಲ್ಲ. ಓಕೆ, ಈ ಒಂದು ಇಮ್ಯುನಿಟಿಯನ್ನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳಿಗೆ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಫ್ರೀಡಮ್ ಫ್ರಮ್ ಅರೆಸ್ಟ್ ಅನ್ನುವಂಥದ್ದು ಬರುತ್ತೆ. ನಾನು ಈಗಾಗಲೇ ಹೇಳಿದೆ ನಿಮಗೆ. ಈಗ ಅಧಿವೇಶನ ನಡೆಯೋದಿದೆ ಅಂತ ಅನ್ಕೊಳ್ಳಿ. ಅಧಿವೇಶನಕ್ಕಿಂತ 40 ದಿನ ಮುಂಚೆ, ಸೊ ಈ ಟೈಮ್ ನಲ್ಲಿ ಅಧಿವೇಶನ ನಡೆಯುವಾಗ, ಅಧಿವೇಶನ ನಡೆದ ನಂತರ 40 ದಿನಗಳ ಕಾಲ, ಸೊ ಈ ಒಂದು ದಿನಗಳಲ್ಲಿ ಇವರನ್ನ ಬಂಧನ ಮಾಡೋ ಹಾಗಿಲ್ಲ. ಯಾವ ಕಾರಣಕ್ಕೆ? ಈ ಒಂದು ಸಿವಿಲ್ ಪ್ರೊಸೀಡಿಂಗ್ ಗಳ ಕಾರಣಕ್ಕೆ ಅರೆಸ್ಟ್ ಮಾಡೋ ಹಾಗಿಲ್ಲ. ಬಟ್ ಕ್ರಿಮಿನಲ್ ಕೇಸ್ ಇದ್ರೆ ಅವರನ್ನ ಅರೆಸ್ಟ್ ಮಾಡಬಹುದು. ಸಿವಿಲ್ ಮತ್ತು ಕ್ರಿಮಿನಲ್ ಅಂತ ಅಂದ್ರೆ ವ್ಯತ್ಯಾಸ ಬರುತ್ತೆ. ಕ್ರಿಮಿನಲ್ ಕೇಸ್ ಅಂತ ಅಂದ್ರೆ ಯಾವ್ದು ಬರುತ್ತೆ? ಉದಾಹರಣೆಗೆ ಕೊಲೆ ಆಗಿರ್ಬಹುದು, ಅತ್ಯಾಚಾರ, ಇಂಥದ್ದೆಲ್ಲ ಬರುತ್ತೆ. ಸಿವಿಲ್ ಅಂತ ಅಂದ್ರೆ ಯಾವ್ದು? ಈಗ ಭ್ರಷ್ಟಾಚಾರ ಆಗಿರ್ಬಹುದು, ಮನೆ ವ್ಯಾಜ್ಯಗಳಾಗಿರ್ಬಹುದು, ಜಾಗದ ವ್ಯಾಜ್ಯಗಳಾಗಿರ್ಬಹುದು, ಆ ರೀತಿ ಎಲ್ಲ ಬರುತ್ತೆ. ಓಕೆ, ಸೊ ಇಷ್ಟು ಅಂಶಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಪ್ರಿಲಿಮ್ಸ್ ನಲ್ಲಿ ಇವುಗಳ ಬಗ್ಗೆ ಪ್ರಶ್ನೆಗಳು ನಮಗೆ ಕಂಡು ಬರುತ್ತೆ. ನೆಕ್ಸ್ಟ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಂತ ಬರುತ್ತೆ. ಅಂತಾರಾಜ್ಯ ಜಲ ವಿವಾದಗಳು ಅಂತ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಇಷ್ಟೇ, ಯಾವ್ಯಾವ ನದಿಗಳು ಓಕೆ ಯಾವ್ಯಾವ ರಾಜ್ಯಗಳ ನಡುವೆ ಜಲ ವಿವಾದಗಳನ್ನ ಸೃಷ್ಟಿ ಮಾಡಿವೆ ಅಂತ ನೋಡ್ಕೊಂಡ್ರೆ ಸಾಕು. ಉದಾಹರಣೆಗೆ ನಾವಿಲ್ಲಿ ನೋಡೋದಾದ್ರೆ ರಾವಿ ಮತ್ತು ಬಿಯಾಸ್ ವಾಟರ್ ಟ್ರಿಬ್ಯುನಲ್ ಅಂತ ಬರುತ್ತೆ. ಇದು ನಮಗೆ ಪಂಜಾಬ, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯಗಳ ನಡುವೆ ವಿವಾದ ಇದೆ. ನರ್ಮದಾದು ಬರುತ್ತೆ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ. ಹಾಗೇನೆ ವಂಶಧಾರ ಅಂತ ಬರುತ್ತೆ ನದಿ, ವಂಶಧಾರ ಅಥವಾ ವಂಶಧಾರ, ಆಂಧ್ರ ಪ್ರದೇಶ ಮತ್ತು ಒಡಿಶಾ ನಡುವೆ ಈ ಒಂದು ವಿವಾದ ಇದೆ. ಗೋದಾವರಿ ವಾಟರ್ ಡಿಸ್ಪ್ಯೂಟ್ ಅಂತ ಬಂದಾಗ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಮಧ್ಯಪ್ರದೇಶ, ಒರಿಸ್ಸಾಗಳ ನಡುವೆ ಇದೆ. ನೋಡಿ, ಗೋದಾವರಿ ತುಂಬಾ ದೊಡ್ಡದಿದೆ ಇದು. ಕಾವೇರಿ ಅಂತ ಬಂದಾಗ ಕೇರಳ, ಕರ್ನಾಟಕ, ತಮಿಳುನಾಡು, ಪುದುಚೇರಿ. ನೋಡಿ, ನಾವೇನ್ ಅನ್ಕೊಳ್ತೀವಿ ಕಾವೇರಿ ಅಂದ ತಕ್ಷಣ ಕರ್ನಾಟಕ ಮತ್ತು ತಮಿಳುನಾಡು ಮಾತ್ರ ಅನ್ಕೊಳ್ತೀವಿ, ಬಟ್ ಅದಷ್ಟು ಮಾತ್ರ ಇಲ್ಲ. ಕೇರಳನು ಬರುತ್ತೆ ಅಲ್ಲಿ, ಮತ್ತೆ ಪುದುಚೇರಿ ಕೂಡ ಬರುತ್ತೆ. ನೆಕ್ಸ್ಟ್ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ಸ್ ಅಂತ ಬರುತ್ತೆ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ. ಮಹದಾಯಿ ಅಂತ ಬಂದಾಗ ಕರ್ನಾಟಕ, ಗೋವಾ ಅಂತ ಮಾತ್ರ ತಿಳ್ಕೊಂಡಿದೀವಿ, ಬಟ್ ಮಹಾರಾಷ್ಟ್ರನು ಅಲ್ಲಿದೆ. ಓಕೆ, ಸೊ ಏನು ಈ ರಾಜ್ಯಗಳು, ಈ ಒಂದು ರಾಜ್ಯಗಳನ್ನ ಬಗೆಹರಿಸೋಕೆ ಟ್ರಿಬ್ಯುನಲ್ಗಳನ್ನ, ಮಂಡಳಿಗಳನ್ನು ಕೂಡ ಸರ್ಕಾರ ರಚನೆ ಮಾಡಿತ್ತು. ಅವುಗಳು ಕೂಡ ಚರ್ಚೆಯಲ್ಲಿ ಇವೆ, ಅವುಗಳು ಕೂಡ ತೀರ್ಪುಗಳನ್ನ ಕೊಡ್ತಾ ಇರುತ್ತೆ. ನಾವು ನೋಡ್ತಾ ಇರ್ತೀವಿ ಅಲ್ವಾ, ಮೊನ್ನೆನೆ ಸುಮಾರು ಒಂದ್ 3-4 ತಿಂಗಳ ಹಿಂದೆ ತಮಿಳುನಾಡು ನಮಗೆ ಜಾಸ್ತಿ ನೀರ್ ಬೇಕಂತೂ, ಕರ್ನಾಟಕ ನಾವು ಕೊಡೋದಿಲ್ಲ ಅಂತೂ, ಬಟ್ ಟ್ರಿಬ್ಯುನಲ್ ಏನ್ ಹೇಳ್ತು, ನೀವು ಕೊಡ್ಲೇಬೇಕು ಅಂತ ಹೇಳ್ತು, ಹೌದಲ್ವಾ? ಸೊ ಆ ರೀತಿ ನಡೀತಾ ಇರುತ್ತೆ. ನೆಕ್ಸ್ಟ್ ರೋಲ್ ಆಫ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಸರ್ವಿಸ್ ಡೆಲಿವರಿ ಅಂತ ಇದೆ. ಸಾರ್ವಜನಿಕ ಸೇವೆಯನ್ನು ನೀಡುವುದರಲ್ಲಿ ತಂತ್ರಜ್ಞಾನದ ಪಾತ್ರ ಅನ್ನುವಂಥದ್ದು ಇದು ಮೇನ್ಸ್ ಟಾಪಿಕ್ ಆಗುತ್ತೆ. ನೆಕ್ಸ್ಟ್ ತುಂಬಾ ಈಸಿ ಇದೆ, ಅದೇನ್ ಕಷ್ಟ ಇಲ್ಲ. ನಾವು ಮೇನ್ಸ್ ಟೈಮ್ ಹೇಳುವಾಗ ನಿಮ್ಗೆ ಹೇಳ್ತೀವಿ ಅದು ಬೇಕಾದ್ರೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇನ್ ಇಂಡಿಯಾ, ಗ್ರಾಹಕ ರಕ್ಷಣೆ, ಭಾರತದಲ್ಲಿ ಗ್ರಾಹಕರ ರಕ್ಷಣೆ ಅನ್ನೋದ್ರ ಬಗ್ಗೆ ಇದೆ. ಸೊ ಇಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂತ ಟಾಪಿಕ್ ಬಂದಾಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಏನಿದೆಯಲ್ಲ, ಇಟ್ ಪ್ರೊವೈಡ್ಸ್ ಫಾರ್ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ CCPA ಟು ರೆಗ್ಯುಲೇಟ್ ಮ್ಯಾಟರ್ಸ್ ರಿಲೇಟಿಂಗ್ ಟು ವೈಲೇಷನ್ ಆಫ್ ರೈಟ್ಸ್ ಕನ್ಸ್ಯೂಮರ್ಸ್ ಅನ್ಫೇರ್ ಅಂಡ್ ಪ್ರಾಕ್ಟೀಸಸ್. ಅಂದ್ರೆ 2019ರಲ್ಲಿ ಒಂದು ಕಾಯ್ದೆಯನ್ನು ಮಾಡಲಾಗಿದೆ. 2021ರಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ರೂಲ್ಗಳನ್ನು ಕೂಡ ಮಾಡಿದೆ. ಓಕೆ, ಸೊ 3 ಹಂತಗಳಲ್ಲಿ ಇದು ನಮ್ಗೆ ಏನಾದ್ರೂ ಈಗ ಉದಾಹರಣೆಗೆ ಗ್ರಾಹಕರಾಗಿರ್ತೀವಿ, ನಾವು ಏನಾದ್ರೂ ಒಂದು ವಸ್ತುವನ್ನ ಕೊಂಡ್ಕೊಳ್ತೀವಿ, ಅಲ್ಲಿ ನಮಗೇನೋ ಡಿಫೆಕ್ಟ್ ಕಂಡು ಬಂತು ಅಂದ್ರೆ ನಾವು 3 ಹಂತದಲ್ಲಿ ಅದನ್ನ ಬಗೆಹರಿಸ್ಕೊಳ್ಬಹುದು. ಜಿಲ್ಲಾ ಮಟ್ಟದಲ್ಲಿ ಮೊದಲು, ರಾಜ್ಯ ಮಟ್ಟದಲ್ಲಿ 2ನೇ ಹಂತದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ 3ನೇ ಹಂತದಲ್ಲಿ ನಾವು ಅದನ್ನ ಬಗೆಹರಿಸ್ಕೊಳ್ಬಹುದಾಗಿದೆ. ಇನ್ನು ವೆರಿ ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ಕೆಲವೊಂದು ಮಾರ್ಕ್ಗಳಿವೆ. ಆ ಮಾರ್ಕ್ನ ಹೆಸರಿದೆ, ಲೋಗೋ ಕೂಡ ಇದೆ.
ಐಕಾನ್ ಕೂಡ ಇದೆ, ಅದರ ಡೀಟೇಲ್ ಕೂಡ ಇದೆ. ಸ್ವಲ್ಪ ನೋಡ್ಕೊಳ್ಳೋಣ ಇದನ್ನ, ಪ್ರಿಲಿಮ್ಸ್ ನಲ್ಲಿ ಕೇಳುವಂತ ಚಾನ್ಸಸ್ ಇದೆ ನಮಗೆ. ಇದನ್ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನವರು ಕೊಡ್ತಾರೆ ಈ ಒಂದು ಮಾರ್ಕ್ ಗಳನ್ನ. ISI ಮಾರ್ಕ್ ಅಂತ ಬರುತ್ತೆ. ಸೊ ISI ಮಾರ್ಕ್ ನಮಗೆ ಕನ್ಸ್ಯೂಮರ್ ಡ್ಯೂರೇಬಲ್ ಗೂಡ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಗಿರ್ಬೋದು, ಕಿಚನ್ ಅಪ್ಲಯನ್ಸಸ್ ಇರ್ಬೋದು, ಈಗ ಕುಕ್ಕರ್ ಆಗಿರ್ಬೋದು, ಮತ್ತೆ ನಾವು ಅಡುಗೆ ಮನೆಯಲ್ಲಿ ಏನೇನು ವಸ್ತುಗಳು ಇರುತ್ತೆ ನೋಡಿ, ಫ್ರಿಡ್ಜ್ ಆಗಿರ್ಬೋದು, ಅಲ್ಲೆಲ್ಲ ISI ಮಾರ್ಕ್ ಅನ್ನ ಕೊಡ್ತಾರೆ ಅವ್ರಿಗೆ ಸರ್ಕಾರದವರು. ಅಗ್ಮಾರ್ಕ್ ಅಂತ ಬರುತ್ತೆ. ಅಗ್ಮಾರ್ಕ್ ಇದನ್ನ ಡೈರೆಕ್ಟರೇಟ್ ಆಫ್ ಮಾರ್ಕೆಟಿಂಗ್ ಅಂಡ್ ಇನ್ಸ್ಪೆಕ್ಷನ್ ಅವ್ರು ಕೊಡ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಫಾರ್ ಅಗ್ರಿಕಲ್ಚರಲ್ ಕಮೋಡಿಟೀಸ್, ಕೃಷಿಯ ಮತ್ತು ಪಶು ಸಂಗೋಪನಾ ವಸ್ತುಗಳಿಗೆ ಇದನ್ನ ಕೊಡ್ಲಾಗುತ್ತೆ ಅಗ್ಮಾರ್ಕ್. ಬಹುಶಃ ಜೇನುಗೆ ಇರುತ್ತೆ ನೋಡಿ, ಜೇನುತುಪ್ಪಕ್ಕೆ. ನೆಕ್ಸ್ಟ್ BIS ಹಾಲ್ಮಾರ್ಕ್ ಅಂತ ಬರುತ್ತೆ, ಇದು ಬಂಗಾರದ ಆಭರಣಗಳಿಗೆ ಕೊಡ್ಲಾಗತ್ತೆ. ಊಲ್ ಮಾರ್ಕ್ ಅಂತ ಮತ್ತೊಂದು ಬರುತ್ತೆ, ಇದು ಉಣ್ಣೆ ಇರುತ್ತಲ್ಲ, ಸೊ ಉಣ್ಣೆಯ ಕ್ವಾಲಿಟಿಯನ್ನ ಕನ್ಫರ್ಮ್ ಮಾಡುತ್ತೆ ಇದು. ಈ ಮಾರ್ಕ್ ಇದೆ ಅಂದ್ರೆ 100% ಉಣ್ಣೆ ಇದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಎಕೋ ಮಾರ್ಕ್ ಅಂತ ಬರುತ್ತೆ, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಪ್ರಾಡಕ್ಟ್. ಯಾವ್ದಾದ್ರು ಒಂದು ವಸ್ತು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇದೆ ಅಂದ್ರೆ, ಅದನ್ನ ನಾವು ಅದನ್ನ ಖರೀದಿಸಿದ್ರೆ ಅದರಿಂದ ಪರಿಸರಕ್ಕೆ ಹಾನಿ ಇಲ್ಲ, ಒಳ್ಳೇದಿದೆ ಅಂತ ಅಂದ್ರೆ ನಾವು ಅದನ್ನ ಖರೀದಿ ಮಾಡಬಹುದಾಗಿದೆ. ಸೊ ಈ ಲೋಗೋ ಇದ್ರೆ ನಾವು ಆ ವಸ್ತುನ ಜಾಸ್ತಿ ಕೊಂಡ್ಕೊಳ್ಬಹುದು. FPO ಮಾರ್ಕ್ ಅಂತ ಬರುತ್ತೆ, ಇಶ್ಯೂಡ್ ಬೈ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, FSSAI ದವರು ಫುಡ್ ಪ್ರಾಡಕ್ಟ್ಸ್ ಅನ್ನ ಇದು ಫುಡ್ ಪ್ರಾಡಕ್ಟ್ ಗಳಿಗೆ, ಆಹಾರದ ಪ್ರಾಡಕ್ಟ್ ಗಳಿಗೆ ಇದನ್ನ ಕೊಡ್ಲಾಗುತ್ತೆ. ಇಂಡಿಯಾ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಬರುತ್ತೆ. ಸೊ ಈ ಲೋಗೋನ ಕೊಡ್ತಾರೆ ಅದಕ್ಕೆ. ಈ ಲೋಗೋ ಎದಕ್ಕೆ ಅಂದ್ರೆ, ಭಾರತದಲ್ಲಿ ಆರ್ಗ್ಯಾನಿಕಲಿ ಯಾವುದಾದ್ರೂ ವಸ್ತುಗಳನ್ನ ಬೆಳೆದಿದ್ರೆ, ಆರ್ಗ್ಯಾನಿಕಲಿ ಅಂದ್ರೆ ಏನು, ರಾಸಾಯನಿಕ ಔಷಧಿಗಳನ್ನ ಬಳಸದೆ ಯಾವುದಾದ್ರೂ ಒಂದು ವಸ್ತುವನ್ನ ಬೆಳೆದಿದ್ರೆ ಅದಕ್ಕೆ ಈ ಒಂದು ಮಾರ್ಕ್ ಅನ್ನ ಹಾಕಿರ್ತಾರೆ. ಆ ವಸ್ತುವಿನ ಪ್ಯಾಕೆಟ್ ಮೇಲೆ ನಾವು ಅದನ್ನ ಖರೀದಿಸಿ ಬಳಸಬಹುದು. ಏನ್ ಲಾಭ ಸರ್ ಅದರಿಂದ? ಎಸ್, ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಸೊ ಇದು ಕ್ವಾಲಿಟಿ ಚೆನ್ನಾಗಿದೆ, ನಾವು ಇದನ್ನ ಯೂಸ್ ಮಾಡಬಹುದು ಅಂತ. ಆ ರೀತಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಟಾಪಿಕ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ರೆಕಗ್ನಿಷನ್ ಆಫ್ ಫಾರೆಸ್ಟ್ ರೈಟ್ಸ್ ಆಕ್ಟ್ 2006. ಸೊ ಇಷ್ಟೆಲ್ಲ ನೆನ್ಪಿಟ್ಕೊಳ್ಳಿಕ್ ಹೋಗ್ಬೇಡಿ, ಸರಳವಾಗಿ ಫಾರೆಸ್ಟ್ ರೈಟ್ಸ್ ಆಕ್ಟ್ 2006 ಅಂತ ನೆನ್ಪಿಟ್ಕೊಂಡ್ರು ಕೂಡ ಸಾಕು. ಏನ್ ಸರ್ ಇದು ಅಂತ ಅಂದಾಗ ನೋಡಿ, ಬಿಫೋರ್ ಎನಾಕ್ಟ್ಮೆಂಟ್ ಆಫ್ ದಿಸ್ ಆಕ್ಟ್, earlier acts did not recognize the symbiotic relationship of STs with forest and other dependents on the forest. ಅಂದ್ರೆ ಈ ಒಂದು ಕಾಯ್ದೆ 2006ರಲ್ಲಿ ಬಂತು. ಇದು ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಈ ಒಂದು ಕಾಡಿನಲ್ಲಿ ಇರ್ತಾರಲ್ಲ ST ಸಮುದಾಯದವರು, ಬುಡಕಟ್ಟು ಸಮುದಾಯದವರಾಗಿರ್ಬಹುದು, ಇವರನ್ನ ಸರ್ಕಾರ ವಿಶೇಷವಾದಂತಹ ಸವಲತ್ತುಗಳಿಂದ ರಕ್ಷಣೆ ಮಾಡಿರಲಿಲ್ಲ. ಕಾಡುಗಳಿಗೂ ಇವರಿಗೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಪಾಪ ಇರ್ತಾ ಇದ್ರು. ಆದ್ರೆ 2006ರಲ್ಲಿ ಸರ್ಕಾರ ಏನ್ ನಿರ್ಧಾರ ಮಾಡ್ಕೊಳ್ತು ಅಂತ ಅಂದ್ರೆ, ಬಿಸ್ನೆಸ್ ಮನ್ಗಳು ಜಾಸ್ತಿ ಆಗ್ತಾ ಇದ್ದಾರೆ, ಅವರು ಕಾಡುಗಳನ್ನ ಖರೀದಿ ಮಾಡ್ತಾ ಹೋದ್ರೆ ಏನಾಗತ್ತೆ, ಇವ್ರಿಗೆಲ್ಲ ತೊಂದರೆ ಆಗತ್ತೆ, ಇವ್ರಿಗೊಂದು ಹಕ್ಕು ಕೊಡಬೇಕು ನಾವು ಆ ಕಾಡಿನ ಮೇಲೆ ಅಂತ ಹೇಳಿ ಸರ್ಕಾರ ಒಂದು ಹೊಸವಾದಂತ ಕಾಯ್ದೆಯನ್ನ ಮಾಡ್ತು. ಬಹುಶಃ ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ಅಚೀವ್ಮೆಂಟ್ ಇದು, ಈ ಒಂದು ಕಾಯ್ದೆಯನ್ನ ಮಾಡಿರುವಂತದ್ದು. ಸೊ ಅದನ್ನ ನೋಡೋದಾದ್ರೆ ಇಲ್ಲಿ ಅವರಿಗೆ ಹಕ್ಕುಗಳನ್ನ ಕೊಡುತ್ತೆ ಇದು ಈ ಕಾಯ್ದೆ. ಸಾಮಾನ್ಯವಾಗಿ ಇಲ್ಲಿ ನಾವು ನೋಡೋದಾದ್ರೆ, ಇಂಡಿವಿಜುವಲ್ ಫಾರೆಸ್ಟ್ ರೈಟ್ಸ್, ರೈಟ್ ಟು ಹೋಲ್ಡ್ ಅಂಡ್ ಲಿವ್ ಇನ್ ದ ಫಾರೆಸ್ಟ್ ಲ್ಯಾಂಡ್ ಅಂಡರ್ ದ ಲೈವ್ಲಿಹುಡ್ ಆರ್ ಕಾಮನ್ ಆಕ್ಯುಪೇಷನ್ ಫಾರ್ ಹ್ಯಾಬಿಟೇಷನ್ ಆರ್ ಫಾರ್ ಸೆಲ್ಫ್ ಕಲ್ಟಿವೇಶನ್ ಆಫ್ ಲೈವ್ಲಿಹುಡ್. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಮನೆ ಕಟ್ಕೊಂಡು, ಓಕೆ, ಆಮೇಲೆ ಆತ ಅಲ್ಲಿ ಬೆಳೆಗಳನ್ನ ಬೆಳ್ಕೊಂಡು ಜೀವನವನ್ನು ನಡೆಸೋಕೆ ಪರ್ಮಿಷನ್ ಕೊಡುತ್ತೆ. ಸರ್ ಹಾಗಾದ್ರೆ ಈಗ ನಾವು ಹೋಗಿ ಕಾಡಿನಲ್ಲಿ ಮನೆ ಕಟ್ಕೊಂಡಿರ್ಬೋದಾ? ನೋ, ಹಾಗಿಲ್ಲ. ಯಾರು 2006ಕ್ಕಿಂತ ಮುಂಚೆನೆ ಕಾಡುಗಳಲ್ಲಿ ವಾಸ ಆಗಿದಾರೋ ಅಂತವ್ರಿಗೆ ಮಾತ್ರ ಈ ಅಧಿಕಾರವನ್ನ ಕೊಡ್ಲಾಗುತ್ತೆ. ನೆಕ್ಸ್ಟ್, ಕಮ್ಯುನಿಟಿ ಫಾರೆಸ್ಟ್ ರೈಟ್ಸ್ CFR seeks to restore all customary and traditional usufruct rights of forest dwelling communities. ಇಲ್ಲೂ ಕೂಡ ಏನಾಗುತ್ತೆ, ಕಮ್ಯುನಿಟಿ ಫಾರೆಸ್ಟ್ ರೈಟ್ ಇದು ಇಂಡಿವಿಜುವಲ್, ಮೊದಲೇ ನಾನು ಹೇಳಿದ್ನಲ್ಲ ಅದು ವೈಯಕ್ತಿಕ. ಎರಡನೇದೇನಿದೆಯಲ್ಲ ಸಮುದಾಯ, ಇಡೀ ಒಂದು ಸಮುದಾಯಕ್ಕೇನೆ ಹಕ್ಕುಗಳನ್ನ ಕೊಡ್ತಾರೆ. ಏನ್ ಹಕ್ಕು ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ಓಕೆ, ಈಗಲೇ ಹೇಳ್ಬಿಡ್ತೀನಿ, ಸುಮ್ನೆ ಮರೆಯೋದು ಬೇಡ. ಉದಾಹರಣೆಗೆ ಇದೊಂದು ಕಾಡಿದೆ ಅಂತ ಅನ್ಕೊಳ್ಳೋಣ, ದೊಡ್ಡ ಕಾಡು, ಒಂದು 100 ಚದರ ಕಿಲೋಮೀಟರ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ಕಾಡಿನ ಜಾಗದ ಒಂದು ತುದಿಯಲ್ಲಿ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದು ಅದನ್ನ ಕೊಂಡ್ಕೊಳ್ಳೋಕೆ ನಿಂತ್ಕೊಳ್ತಾನೆ. ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡ್ತಾನೆ, ಲಂಚ ಕೊಡ್ತಾನೆ, ಅವ್ರ ಪರ್ಮಿಷನ್ ಕೊಡ್ತಾರೆ, ಅವನದನ್ನ ಕೊಂಡ್ಕೊಳ್ಬಹುದಲ್ವಾ. ಬಟ್ ಈ ಕಾಯ್ದೆಯ ಪ್ರಕಾರ ಹಾಗೆ ನಡೆಯೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇರೋದಿಲ್ಲ. ಯಾರಿಗೆ ಅಧಿಕಾರ ಇರುತ್ತಂದ್ರೆ ಗ್ರಾಮ ಸಭೆಗಳಿಗೆ. ಈ ಕಾಡಿನಲ್ಲಿ ಏನ್ ಜನ ವಾಸ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಮಾತ್ರ ಅಧಿಕಾರ ಇರುತ್ತೆ. ಅವ್ರು ಮಾತ್ರ ಪರ್ಮಿಷನ್ ಕೊಟ್ರೆ ಆ ಬಿಸ್ನೆಸ್ ಮ್ಯಾನ್ ಇದನ್ನ ಕೊಂಡ್ಕೊಳ್ಬಹುದೇ ಹೊರತು ರಾಜ್ಯ ಸರ್ಕಾರ, ಇಡೀ ರಾಷ್ಟ್ರಪತಿಗಳಿಗೂ ಕೂಡ ಅಧಿಕಾರ ಇಲ್ಲ. ಅರ್ಥ ಆಯ್ತಾ?
ಸೊ ಅಂತ ಒಂದು ಪವರ್ ಅನ್ನ ಈ ಕಾಡಿನ ಕಾಯ್ದೆ ಅವರಿಗೆ ಕೊಟ್ಟಿತ್ತು. ಬಟ್ ಇತ್ತೀಚಿನ ಕೇಂದ್ರ ಸರ್ಕಾರ ಈ ಒಂದು ಕಾಯ್ದೆಯನ್ನ ಲೂಸ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಅದರ ವಿರುದ್ಧ ಜನನು ಕೂಡ ಟೀಕೆ ಮಾಡ್ತಾ ಇರೋದು ನಮಗೆ ಕಂಡು ಬರುತ್ತೆ. ಸರಿ ಅಲ್ಲ ಅದು. ಅವರಿಗೆ ಆ ಅಧಿಕಾರವನ್ನು ನಾವು ಕೊಡಬೇಕು ಜನರಿಗೆ. ಪಾಪ ಅವ್ರ ಕಾಡನ್ನ ಬಿಸ್ನೆಸ್ ಗಳೆಲ್ಲ ತಗೊಂತಾ ಹೋದ್ರೆ ಗತಿ ಏನು ಮತ್ತೆ ಅವ್ರದ್ದು ಅಲ್ವಾ. ನೆಕ್ಸ್ಟ್ 3ನೇ ಹಕ್ಕು ಕೊಡುತ್ತೆ ಅವ್ರಿಗೆ ಏನಂತಂದ್ರೆ ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ರೈಟ್. ಅಂದ್ರೆ ಈಗ ಮೈನರ್ ಪ್ರೊಡ್ಯೂಸ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಬರುತ್ತೆ. ಕಾಡಿನಲ್ಲಿ ಜೇನುತುಪ್ಪ ಆಗಿರ್ಬಹುದು, ಯಾವ್ದಾದ್ರು ಒಂದು ಮರದ ಎಲೆಗಳಾಗಿರ್ಬಹುದು, ಅದನ್ನ ಸಂಗ್ರಹಣೆ ಮಾಡೋದು, ಅದನ್ನ ಮಾರಾಟ ಮಾಡುವಂತ ಅಧಿಕಾರನು ಕೂಡ ಇವರಿಗೆ ಸರ್ಕಾರ ಕೊಟ್ಟಿದೆ. ಮೊದಲದೆಲ್ಲ ಅಧಿಕಾರ ಇರಲಿಲ್ಲ. ನೀವು ಉದಾಹರಣೆ ನೋಡಿರ್ಬಹುದು, ಯಾವ ಸಿನಿಮಾ, ಕಾಂತಾರ ಸಿನಿಮಾದಲ್ಲಿ ಜನರನ್ನ ಪೊಲೀಸರು ನಿಂತಿರ್ತಾರೆ ನೋಡಿರ್ಬಹುದು, ಹೌದಲ್ವಾ. ಸೊ ಆ ರೀತಿಯ ತುಂಬಾ ತೊಂದರೆ ಇತ್ತು ಮೊದಲಿನ ಜನರಿಗೆ. ಬಟ್ ಈಗ ಸುಮಾರು 2006ರಲ್ಲಿ ಇದ್ದಂತಹ ಸರ್ಕಾರ ಒಳ್ಳೆ ಒಂದು ಕಾಯ್ದೆಯನ್ನ ತಂದು ಕೊಡ್ತವ್ರಿಗೆ ಅಂತ ಇಲ್ಲಿ ಹೇಳಲಾಗುತ್ತೆ. ನಾನು ಹೇಳ್ದಲ್ಲ, ರೋಲ್ ಆಫ್ ಗ್ರಾಮ ಸಭಾ ಅಥಾರಿಟಿ, ಅದು ಫುಲ್ ಪವರ್ ಇರುತ್ತೆ ಅದಕ್ಕೆ. ಅದೇನ್ ಹೇಳುತ್ತೋ ಅದೇ ಫೈನಲ್, ಹೌದಲ್ವಾ. ಈಗ ನಿಮ್ ಊರಿಗೆ ಏನ್ ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ರಾಜ್ಯ ಸರ್ಕಾರಕ್ಕಲ್ಲ, ಹೌದಲ್ವಾ. ಸೊ ಅದಕ್ಕೋಸ್ಕರ ಸರ್ಕಾರ ಗ್ರಾಮ ಸಭಕ್ಕೆ ಫುಲ್ ಪವರ್ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಕಾಯ್ದೆಯನ್ನ ಯಾರು ಅಳವಡಿಸಬಹುದು? ಉದಾಹರಣೆಗೆ ಒಂದು ಕಾಡಿದೆ ಅನ್ಕೊಳ್ಳೋಣ. ಕಾಡಿಗೆ ಈ ಕಾಯ್ದೆನ ಯಾರು ಅಳವಡಿಸಬಹುದು? ರಾಜ್ಯ ಸರ್ಕಾರ ಆಗಿರಬಹುದು ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಬಹುದಾಗಿದೆ. ಓಕೆ. ಇನ್ನು ಆ ಕಾಡಿನಲ್ಲಿರುವಂತಹ ವ್ಯಕ್ತಿಗೆ 4 ಹೆಕ್ಟೇರ್ನಷ್ಟು, 4 ಹೆಕ್ಟೇರ್ ಅಂದ್ರೆ ಸುಮಾರು 2.5 into 4 ಅಂದ್ರೆ ಒಂದು 10 ಎಕರೆನಷ್ಟು ಭೂಮಿ ಒಬ್ಬ ವ್ಯಕ್ತಿ ಅವನ ಹೆಸರಿಗೆ ಮಾಡ್ಕೊಳ್ಬಹುದು. ಅಂದ್ರೆ ಮೊದಲಿಂದಾನೇ ಅಲ್ಲಿ ಇದ್ರೆ ಅವನು ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಅವನಿಗೆ. ಮತ್ತೆ ಅವು ಅಪ್ಪನಿಂದ ಮಗನಿಗೆ ಕೂಡ ಆಸ್ತಿ ಬರುತ್ತೆ, ಕಾಡಿನ ಆಸ್ತಿ. ಬಟ್ ಅದನ್ನ ಮತ್ತೊಬ್ಬರಿಗೆ ಕೊಡೋ ಹಾಗಿಲ್ಲ. ಕಾಡಿನಿಂದ ಈಗ ಒಂದು ಉದಾಹರಣೆಗೆ ಹೇಗೆ ಹೇಳ್ತೀನಿ ನೋಡಿ ನಿಮಗೆ. ಈಗ ಇದೊಂದು ಕಾಡಿದೆ, ಇಲ್ಲಿ ಒಬ್ಬ ಹುಡುಗ ಇದ್ದಾನೆ, ಇವೊಂದು 10 ಎಕರೆ ಭೂಮಿ ಇದೆ. ಓಕೆ. ಸೊ 10 ಎಕರೆ ಭೂಮಿ ಇದೆ ಇವನಿಗೆ ಮುಂದೆ 2 ಮಕ್ಕಳು ಹುಟ್ಟಿದ್ರು, ಅದನ್ನ ಇವನು 2 ವಿಭಾಗ ಮಾಡ್ದ. ಓಕೆ. ಸೊ ಈ ರೀತಿ ಮಾಡಿಕೊಟ್ಟ ಅವರಿಗೆ ಈ ಅಧಿಕಾರ ಇದೆ. ಬಟ್ ಅವರಿಗೆ ಮುಂದೆ ಮಕ್ಕಳಾಗ್ಲಿಲ್ಲ, ಅವ್ರು ಮರಣ ಹೊಂದಿದ್ರು, ಈ ಭೂಮಿಯನ್ನ ಮತ್ತೊಬ್ರು ಕೊಡೋಕ್ ಬರೋದಿಲ್ಲ, ಇದು ಸರ್ಕಾರದ ವಶಕ್ಕೆ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ಮಾರೋಕು ಬರೋದಿಲ್ಲ ಅದನ್ನ. ಸೊ ಅಲ್ಲಿ ಉಳುಮೆ ಮಾಡ್ಕೊಂಡು ಬದುಕಬಹುದು ಅವರಷ್ಟೇ. ಮತ್ತು ಸ್ಕೂಲ್ ಕಟ್ಟೋದಿರ್ಬಹುದು, ಹಾಸ್ಪಿಟಲ್ ಕಟ್ಟೋದು, ಅಂಗನವಾಡಿ ಇಂಥದ್ದನ್ನೆಲ್ಲ ಮಾಡಬಹುದು, ಇದಕ್ಕೆ ಅವಕಾಶ ಇದೆ. ಬಟ್ ಬಿಸ್ನೆಸ್ ಮನ್ಗಳ ರೆಸಾರ್ಟ್ ಎಲ್ಲ ಮಾಡೋಕಲ್ಲಿ ಅವಕಾಶ ಇಲ್ಲ. ಉದಾಹರಣೆ ನಿಮ್ಗೆ ಹೇಳ್ದಲ್ಲ, 2013ರಲ್ಲಿ ಡೋಂಗ್ರಿಯಾ ಕೋಂದ್ ಆದಿವಾಸೀಸ್ ಈ ಒಂದು ಕಾಯ್ದೆಯನ್ನ ಬಳಸಿ ಏನ್ ಮಾಡಿದ್ರು ಅಂತ ಅಂದ್ರೆ ನಿಯಾಮ್ಗಿರಿ ಫಾರೆಸ್ಟ್ ಅಂತ ಬರುತ್ತೆ ಒಡಿಶಾದಲ್ಲಿ. ಸೊ ವೇದಾಂತ ಬಾಕ್ಸೈಟ್ ಮೈನಿಂಗ್ ಪ್ರಾಜೆಕ್ಟ್ ಅನ್ನ ತಿರಸ್ಕರಿಸಿದ್ರು. ವೇದಾಂತ ಸಂಸ್ಥೆ ನೆನಪಿರಬಹುದು ನಿಮಗೆ, ರೀಸೆಂಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ತುಂಬಾ ದುಡ್ಡು ಕೊಟ್ಟಿರುವಂತ ಸಂಸ್ಥೆ ಇದು ಕೂಡ. ಓಕೆ. 2013ರಿಂದಾನೇ ನೋಡಿ, ಇವ್ರು ಆಗ್ಲೇ ಕೇಂದ್ರ ಸರ್ಕಾರ ಜೊತೆ ಲಿಂಕ್ ಇದೆ. ಹಿಂದಿನ ಸರ್ಕಾರ ಜೊತೆನೂ ಕೂಡ ಲಿಂಕ್ ಇತ್ತು ಇವ್ರಿಗೆ, ಈಗಿನ ಸರ್ಕಾರ ಜೊತೆ ಲಿಂಕ್ ಇದೆ. ಸೊ ಇವರು ಗಣಿಗಾರಿಕೆನ ಮಾಡೋಕ್ ಹೋಗಿದ್ರು ಎಲ್ಲಿ? ನಿಯಮಗಿರಿ ಫಾರೆಸ್ಟ್ ನಲ್ಲಿ. ಬಟ್ ಅಲ್ಲಿನ ಜನ ಏನ್ ಮಾಡಿದ್ರು, ತಮ್ಮ ಗ್ರಾಮ ಸಭೆ ಅಧಿಕಾರದ ಮುಖಾಂತರ ಅದನ್ನ ತಿರಸ್ಕಾರ ಮಾಡಿದ್ರು, ನಾವು ನಿಮಗ್ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿ. ಓಕೆ. ಆ ರೀತಿ. ನೆಕ್ಸ್ಟ್ ಗ್ರಾಮ ಸಭಾ ಅಂತ ಹೇಳಿದೆ. ಮತ್ತೆ ಯಾರಿಗಾದ್ರೂ ಏನಾದ್ರು ಸಮಸ್ಯೆ ಆಗಿದ್ರೆ ಅವನು ಏನ್ ಮಾಡ್ಬೋದು, ಸಬ್ ಡಿವಿಷನ್ ಲೆವೆಲ್ ಕಮಿಟಿಗೆ ಅವನು ಏನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬಹುದು, ನನಗೆ ಈ ರೀತಿ ತೊಂದರೆ ಆಗಿದೆ ಅಂತ. ಅಲ್ಲಿ ನಂತರ ಡಿಸ್ಟ್ರಿಕ್ಟ್, ಜಿಲ್ಲೆಗೂ ಕೂಡ ಮೊದಲು ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಬೇಕು, ನೆಕ್ಸ್ಟ್ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ತನ್ನ ಸಮಸ್ಯೆನ ಅಂತ ಬಗೆಹರಿಸ್ಕೊಳ್ಬಹುದು. ಶೆಡ್ಯೂಲ್ಡ್ ಏರಿಯಾಸ್ ಅಂತ ಬರುತ್ತೆ. ಈ ಶೆಡ್ಯೂಲ್ಡ್ ಏರಿಯಾಗಳನ್ನ ಆರ್ಟಿಕಲ್ 244ರಲ್ಲಿ ಸೇರಿಸಲಾಗಿದೆ ಸಂವಿಧಾನದಲ್ಲಿ. ಓಕೆ. ನೋಡ್ಕೊಳ್ಳಿ ಅದ್ರ ಬಗ್ಗೆ, ತುಂಬಾ ಪಾಲಿಟಿ ಹೇಳುವಾಗ ಹೇಳಿರ್ತೀನಿ ನಾನು, ಓಪನ್ ಮಾಡ್ಕೊಂಡು ಇವತ್ತು ಮತ್ತೆ ನೋಡ್ಕೊಳ್ಳಿ ಅದನ್ನ. ಹಾಗೇನೆ ಪ್ರೊಟೆಕ್ಟೆಡ್ ಏರಿಯಾಸ್, ಇವು ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ, ಟೈಗರ್ ರಿಸರ್ವ್ ಗಳನ್ನ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಕರೆಯಲಾಗುತ್ತೆ. ಈಗ ನಾನು ಹೇಳ್ದಲ್ಲ, ಸೊ ಅದು ಫಾರೆಸ್ಟ್ ರೈಟ್ ಬಗ್ಗೆ. ಶೆಡ್ಯೂಲ್ಡ್ ಏರಿಯಾಸ್ ಅಂತಾನು ಕೂಡ ಕೆಲವೊಂದು ಬರುತ್ತೆ, ಅವುಗಳು 2244ನೇ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ. ಓಕೆ. ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿದೆ, ಅದನ್ನ ನಾನು ಕ್ಲಾಸಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೇಳಿದೀನಿ, ನೀವು ನೋಡ್ಕೊಳ್ಬಹುದು. ಸರಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಾವು ಅನ್ಲಾಫುಲ್ ಅಸೋಸಿಯೇಷನ್ ಅಂತ ಬರುತ್ತೆ. ಇದು UAPA ಅಡಿಯಲ್ಲಿ UAPA ಅಂತ ಬರುತ್ತೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1967. ಕಾನೂನು ಬಾಹಿರ ಕೃತ್ಯಗಳ ತಡೆ ಕಾಯ್ದೆ ಅಂತ ಬರುತ್ತೆ. 1969ರಲ್ಲಿ ಮಾಡಿರುವಂತಹ ಕಾಯ್ದೆ ಇದು. ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನ್ ಮಾಡಿದೆ ಅಂತ ಅಂದ್ರೆ, ಜಮ್ಮು ಕಾಶ್ಮೀರ ಡೆಮೊಕ್ರಾಟಿಕ್ ಫ್ರೀಡಂ ಪಾರ್ಟಿ ಅನ್ನುವಂತ ಒಂದು ಪಕ್ಷವನ್ನ ಏನ್ ಮಾಡಲಾಗಿದೆ, ಇದು ಕಾನೂನು ಬಾಹಿರ ಸಂಸ್ಥೆ ಅಂತ ಘೋಷಣೆ ಮಾಡಿದ್ದಾರೆ ಅದನ್ನ. ಓಕೆ. ಅಫೆನ್ಸಸ್, ಕಾಗ್ನಿಸಿಬಲ್ ಅಫೆನ್ಸ್ಗಳಿದ್ರೆ ಅವುಗಳನ್ನ ಏನ್ ಮಾಡ್ಲಾಗತ್ತೆ, ಈ ರೀತಿ ಕನ್ಸಿಡರ್ ಮಾಡ್ಲಾಗತ್ತೆ ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ನ ಅಡಿಯಲ್ಲಿ. ಯಾರಾದ್ರೂ ಆ ರೀತಿ ಕಾನೂನು ಬಾಹಿರ ಕೃತ್ಯಗಳನ್ನ, ಉದಾಹರಣೆಗೆ ಟೆರರಿಸ್ಟ್ ಆಕ್ಟಿವಿಟಿಗಳನ್ನ ಮಾಡಿದ್ರೆ ಅವರಿಗೆ
ಜೀವನ ಪೂರ್ತಿ ಶಿಕ್ಷೆಯನ್ನ, ಜೈಲಿನಲ್ಲಿ ಶಿಕ್ಷೆನ ಅಥವಾ ಮರಣದಂಡನೆಯನ್ನು ಕೂಡ ವಿಧಿಸುವಂತ ಅಧಿಕಾರ ಇರುತ್ತೆ. ಕಾಗ್ನಿಸಿಬಲ್ ಮತ್ತೆ ನಾನ್ ಕಾಗ್ನಿಸಿಬಲ್ ಅಂತ ಎರಡು ರೀತಿ ಆ ಏನ್ ಬರುತ್ತೆ, ಅಪರಾಧಗಳು ಬರುತ್ತೆ. ನಾನು ಅದನ್ನ ಹೇಳ್ತೀನಿ. ಕಾಗ್ನಿಸಿಬಲ್ ಮತ್ತು ನಾನ್ ಕಾಗ್ನಿಸಿಬಲ್ ಏನಂತ ಅಂದ್ರೆ, ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಬಂದಾಗ ಇಲ್ಲಿ ಸಾಮಾನ್ಯವಾಗಿ ಪೊಲೀಸರಿಗೆ ಅಧಿಕಾರ ಎಷ್ಟಿರುತ್ತೆ ಅಂದ್ರೆ, ಅವರು ಕೋರ್ಟ್ ನ ಪರ್ಮಿಷನ್ ಇಲ್ಲದೆ ಹೋಗಿ ಅರೆಸ್ಟ್ ಮಾಡಬಹುದು, ವಿಚಾರಣೆ ಮಾಡಬಹುದು. ಇಲ್ಲಿ ಯಾವ್ಯಾವ ಕೇಸ್ಗಳು ಬರುತ್ತೆ ಅಂದ್ರೆ, ಮರ್ಡರ್, ಕೊಲೆ ಆಗಿರ್ಬಹುದು, ಅತ್ಯಾಚಾರ ಆಗಿರ್ಬಹುದು, ಅಥವಾ ಈ ವರದಕ್ಷಿಣೆ ಕಿರುಕುಳದಿಂದ ಮರಣ ಹೊಂದೋದಾಗಿರ್ಬಹುದು, ಕಿಡ್ನಾಪ್ ಮಾಡಿರ್ಬಹುದು, ಕಳ್ಳತನ ಆಗಿರ್ಬಹುದು, ಮತ್ತೆ ವಿಶ್ವಾಸಕ್ಕೆ ಧಕ್ಕೆ ತಂದಿರಬಹುದು. ಓಕೆ, ಈ ರೀತಿ ಎಲ್ಲ ಬರುತ್ತೆ. ಇನ್ನು ನಾನ್ ಕಾಗ್ನಿಸಿಬಲ್ ಅಂತ ಬಂದ್ರೆ, ಇಲ್ಲಿ ಕೋರ್ಟ್ ನ ಪರ್ಮಿಷನ್ ತಗೊಂಡು ಮಾತ್ರ ಬಂಧನ ಮಾಡಬೇಕು ಮತ್ತೆ ವಿಚಾರಣೆ ಮಾಡಬೇಕು. ಉದಾಹರಣೆಗೆ, ಈಗ ಯಾರನ್ನಾದ್ರೂ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ, ನಮ್ಮನ್ನ ಅವ್ರು ಬಂದು ಹೊಡೆದ್ರು ಅಂತ ಹೇಳಿ, ಅದಕ್ಕೆ ಪ್ರೂಫ್ ಬೇಕಲ್ವಾ. ಆಮೇಲೆ ಚೀಟಿಂಗ್, ನಮಗವ್ರು ಮೋಸ ಮಾಡಿದ್ರು, ಅಥವಾ ಫೋರ್ಜರಿ, ಫೋರ್ಜರಿ ಮಾಡ್ತಾರಲ್ಲ, ಅಂತದಕ್ಕೂ ಕೂಡ ಅದನ್ನ ಏನಂತ ಕರಿತೀವಿ, ನಾನ್ ಕಾಗ್ನಿಸಿಬಲ್ ಅಂತ ಕರಿತೀವಿ. ಸೊ ಇದೇನಿದೆ, ಟೆರರಿಸ್ಟ್ ಆಕ್ಟಿವಿಟೀಸ್ ಗಳು ಯಾವ್ದು ಬರುತ್ತೆ, ಇದು ಕಾಗ್ನಿಸಿಬಲ್ ನಲ್ಲಿ ಬರುತ್ತೆ. ಕಾಗ್ನಿಸಿಬಲ್ ಅಂದ್ರೆ ಕೋರ್ಟ್ ನ ಪರ್ಮಿಷನ್ ಇಲ್ದೇನೆ ವಿಚಾರಣೆ ಮಾಡಿ ಅರೆಸ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇವೆಲ್ಲನೂ ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ಗಳು ಏನಿಲ್ಲ ಇಲ್ಲಿ. ನೆಕ್ಸ್ಟ್ ಸರ್ನಾ ಕೋಡ್ ಅಂತ ಬರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ರೀಸೆಂಟ್ಲಿ ಸರ್ನಾ ಕೋಡ್ ವಾಸ್ ಇನ್ ನ್ಯೂಸ್, ದಿಸ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ತಾರೆ. ಹೇಳ್ತೀನಿ ನೋಡಿ ಏನಂತ ಆದ್ರೆ, ಇದು ಜಾರ್ಖಂಡ್ ಗವರ್ಮೆಂಟ್ ಈಸ್ ಸೀಕಿಂಗ್ ರೆಕಗ್ನಿಷನ್ ಆಫ್ ಸರ್ನಾ ರಿಲಿಜಿಯಸ್ ಕೋಡ್ ಫಾರ್ ಟ್ರೈಬಲ್ಸ್. ಓಕೆ, ಅಲ್ಲಿ ಕೆಲವೊಂದು ಜಾರ್ಖಂಡ್ನಲ್ಲಿ ಬುಡಕಟ್ಟು ಸಮುದಾಯದವರು ಇದ್ದಾರೆ, ಅವ್ರಿಗೆ ಸರ್ನಾ ಕೋಡ್ ಬೇಕಾಗಿದೆ. ಏನದು ಸರ್ನಾ ಕೋಡ್ ಅಂದ್ರೆ, ಸರ್ನಾನು ಅಥವಾ ಸಾರ್ನಾನು. ನಾನು ಇಂಗ್ಲಿಷ್ ನಲ್ಲಿ ಓದ್ತಾ ಇರೋದ್ರಿಂದ ನಾನು ಉಚ್ಚಾರಣೆ ಕರೆಕ್ಟ್ ಆಗಿದೆಯೋ ಅಥವಾ ರಾಂಗ್ ಆಗಿದೆಯೋ ಗೊತ್ತಿಲ್ಲ. ನಿಮ್ಗೆ ಯಾರಾದ್ರೂ ಕರೆಕ್ಟ್ ಗೊತ್ತಿದ್ರೆ ಕನ್ನಡದಲ್ಲಿ ಕೆಳಗಡೆ ಟೈಪ್ ಮಾಡಿ. ಓಕೆ, ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಇವರು ಸರ್ನಾ ಫಾಲೋವರ್ಸ್ ಏನಿದಾರಲ್ಲ, ಈ ಬುಡಕಟ್ಟು ಸಮುದಾಯದವರು, ಇವರು ನೇಚರ್ ವರ್ಷಿಪರ್ಸ್. ಇವರು ನಿಸರ್ಗವನ್ನ ಪೂಜೆ ಮಾಡ್ತಾರೆ. ಹೂ ಡು ನಾಟ್ ಕನ್ಸಿಡರ್ ದೆಮ್ಸೆಲ್ವ್ಸ್ ಹಿಂದೂಸ್, ಇವರು ತಮ್ಮನ್ನ ಹಿಂದೂಗಳಂತ ಹೇಳ್ಕೊಳ್ಳೋದಿಲ್ಲ, ನಾವು ಹಿಂದೂ ಅಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಹಾಗೇನೆ ಸೆಪರೇಟ್ ರಿಲಿಜಿಯಸ್ ಐಡೆಂಟಿಟಿಗಾಗಿ ಅವರು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹಿಂದೂಗಳಲ್ಲಿ ಬರಲ್ಲ, ನಮ್ಮದೇ ಆದಂತ ಒಂದು ಧರ್ಮ ಇದೆ, ನಮಗೆ ಅದನ್ನ ಕೊಡಿ ಅಂತ ಹೇಳಿ. ಓಕೆ, ಹಾಗೇನೆ ಇವರು ಜನಗಣತಿಯಲ್ಲೂ ಕೂಡ ಹಿಂದೂನಲ್ಲಿ ಇವ್ರನ್ನ ಮೆನ್ಷನ್ ಮಾಡೋದಿಲ್ಲ, ಅದರ್ಸ್ ಅಲ್ಲಿ ಇವ್ರನ್ನ ಮೆನ್ಷನ್ ಮಾಡಲಾಗುತ್ತೆ. ಇವರು ಐಡಾಲ್ ವರ್ಷಿಪ್ ಮಾಡೋದಿಲ್ಲ, ಮೂರ್ತಿ ಪೂಜೆಯನ್ನ ಮಾಡೋದಿಲ್ಲ. ಹಾಗೇನೆ ವರ್ಣ ಸಿಸ್ಟಮ್ ನಲ್ಲೂ ಕೂಡ ಇವರಿಗೆ ನಂಬಿಕೆ ಇಲ್ಲ. ಸ್ವರ್ಗ ಮತ್ತು ನರಕದಲ್ಲೂ ಕೂಡ ಇವರಿಗೆ ನಂಬಿಕೆ ಇಲ್ಲ. ಯಾರಿಗೆ? ಸರ್ನಾ ಅವರಿಗೆ. ಮತ್ತೆ ಯಾವ್ದನ್ನ ನಂಬ್ತಾರೆ ಸರ್ ಇವರು ಅಂತ ಅಂದ್ರೆ, ಜಲ, ನೀರನ್ನ ಪೂಜೆ ಮಾಡ್ತಾರೆ, ಕಾಡನ್ನ ಪೂಜೆ ಮಾಡ್ತಾರೆ, ಭೂಮಿಯನ್ನ ಪೂಜೆ ಮಾಡ್ತಾರೆ. ಅಂದ್ರೆ ಜಲ, ಕಾಡು ಮತ್ತು ಜಮೀನ್, ಈ ಮೂರು ಇವರಿಗೆ ದೇವರಿದ್ದ ಹಾಗೆ. ಓಕೆ, ಮರಗಳನ್ನ ಮತ್ತು ಏನದು ಹಿಲ್ಗಳನ್ನ, ಪರ್ವತಗಳನ್ನು ಕೂಡ ಪೂಜೆ ಮಾಡುವಂಥದ್ದು. ಅದೇ ನಿಮ್ಗೆ ಹೇಳನಲ್ಲ, ಹಿಂದೂ ಧರ್ಮದ ವಿಶಿಷ್ಟತನೆ ಅಂತದ್ದು. ಇಲ್ಲಿ ನಾವು ಕೇವಲ ಮೂರ್ತಿ ಪೂಜೆ ಮಾಡೋರನ್ನ ಮಾತ್ರ ದೇವರ ಭಕ್ತರು ಅಂತ ಅನ್ಕೊಳ್ತೀವಿ ಅಂದ್ರೆ ಅದು ಹುಚ್ಚುತನ ನಮ್ದು. ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಅಂದ್ರೂ ಕೂಡ ಅವನು ಹಿಂದೂ ಆಗ್ಬಹುದು. ಇದು ನಿಮ್ಗೆ ಗೊತ್ತಿರಬೇಕು. ಇದು IAS ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಗುವಂಥದ್ದು, ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅದೆಲ್ಲ. ಓಕೆ, ನೆಕ್ಸ್ಟ್ ಪಾಲಿಟಿ ಮುಗೀತು. ನೆಕ್ಸ್ಟ್ ನಾವೀಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಹೋಗೋಣ. ನೋಡಿ, ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಸ್ರೇಲ್ನವ್ರು ಏನ್ ಮಾಡಿದ್ರು, ಹಮಾಸ್ ಮಿಲಿಟೆಂಟ್ಗಳ ಮೇಲೆ, ಉಗ್ರರ ಮೇಲೆ ಏನ್ ಮಾಡಿದ್ದಾರೆ, ಯುದ್ಧವನ್ನ ಘೋಷಣೆ ಮಾಡಿದ್ರು. ಯಾಕೆ ಸರ್, ಯಾಕೆ ಇಸ್ರೇಲ್ನವರು ಯಾಕೆ ಸಡನ್ ಆಗಿ ಯುದ್ಧ ಘೋಷಣೆ ಮಾಡಿದ್ರು ಅಂದ್ರೆ, ಹಮಾಸ್ನವರು, ಈ ಒಂದು ಉಗ್ರ ಸಂಘಟನೆಯವರು ಏನ್ ಮಾಡಿದ್ರು ಅಂದ್ರೆ, ಕೇವಲ 20 ನಿಮಿಷದಲ್ಲಿ 5,000 ರಾಕೆಟ್ಗಳನ್ನ ಇಸ್ರೇಲ್ ಮೇಲೆ ನುಗ್ಗಿಸಿ ಬಿಟ್ರು. ಇಸ್ರೇಲ್ ನಲ್ಲಿ ಐರನ್ ಡೋಮ್ ಅಂತ ಒಂದು ವ್ಯವಸ್ಥೆ ಬರುತ್ತೆ. ಐರನ್ ಡೋಮ್ ವ್ಯವಸ್ಥೆ ಹೇಗಿದೆ ಅಂದ್ರೆ, ಈಗ ಬೇರೆ ದೇಶದಿಂದ ಯಾರಾದ್ರೂ ಅವ್ರಗಳ ಮೇಲೆ ರಾಕೆಟ್ ದಾಳಿ ಮಾಡ್ತಾ ಇದ್ರೆ, ಈ ಐರನ್ ಡೋಮ್ ಏನ್ ಮಾಡುತ್ತೆ, ಅದೊಂದು ಸುಮಾರು ಒಂದು 70 ಕಿಲೋಮೀಟರ್ ದೂರದಲ್ಲಿ ಇರುವಾಗ ಅದನ್ನ ಪತ್ತೆ ಮಾಡಿ ಆಕಾಶದಲ್ಲೇನೆ ಉಡಾಯಿಸ್ಬಿಡುತ್ತೆ ಅದನ್ನ. ಬಟ್ ಇವ್ರು ಏನ್ ಮಾಡಿದ್ರು ಅಂದ್ರೆ, 5,000 ರಾಕೆಟ್ಗಳನ್ನ ಒಂದೇ ಸಾರಿ ದಾಳಿ ಮಾಡೋದ್ರಿಂದ ಪಾಪ ಇಸ್ರೇಲ್ಗೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಬಹಳಷ್ಟು ಜನ ಅಲ್ಲಿ ಮರಣ ಹೊಂದಿದ್ರು, ಇಸ್ರೇಲ್ ನಲ್ಲೂ ಕೂಡ. ಸೊ ಅದಕ್ಕೋಸ್ಕರ ಇಸ್ರೇಲ್ನವ್ರು ಯುದ್ಧವನ್ನ ಘೋಷಣೆ ಮಾಡಿಬಿಟ್ರು. ಯಾಕೆ, ಏನ್ ಸರ್ ಪ್ರಾಬ್ಲಮ್ ಅವ್ರಿಗೆ, ಹಮಾಸ್ನವ್ರು ಯಾಕೆ ಇಸ್ರೇಲ್ ಮೇಲೆ 5,000 ರಾಕೆಟ್ಗಳನ್ನ ಒಂದೇ ಸಾರಿ ನುಗ್ಗಿಸಿ ಬಿಟ್ರು ಅಂತ ಅಂದ್ರೆ, ನೋಡಿ, ಹಮಾಸ್ ಅನ್ನುವಂಥದ್ದು ಒಂದು ಮುಸ್ಲಿಂ ಸಂಘಟನೆ. ಅವ್ರಿಗೆ ಏನಾಗಿದೆ ಹೇಳ್ತೀನಿ ಕೇಳಿ ನಿಮಗೆ. ಸಾಮಾನ್ಯವಾಗಿ ನೋಡಿ, ಇದೆಲ್ಲ ಏನಿದೆಯಲ್ಲ ಇಲ್ಲಿ ಕಾಣ್ತಾ ಇದೆ ಗೊತ್ತಾ ನಿಮಗೆ, ಇದು ಮೊದಲು ಮುಸ್ಲಿಂ ಸಮುದಾಯ ಇದ್ದಂತಹ ಒಂದು ಪ್ರದೇಶ ಆಗಿತ್ತು. ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಹಿಂದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಅಂತ ಹೇಳಿ ಅಲ್ವಾ. ಸೊ ಆ ವಿಡಿಯೋನ ನೀವು ನೋಡ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು, ಅಥವಾ ನಮ್ಮ ಚಾನಲ್ ನಲ್ಲಿ ಸಿಗುತ್ತೆ, ಹೋಗಿ ನೋಡಿ, ಅಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇಲ್ಲಿ ಮೊದಲು ನೋಡಿ, ಈ ಒಂದು ಭಾಗ ಏನಿದೆಯಲ್ಲ, ಇಲ್ಲಿ ಕ್ರಿಶ್ಚಿಯನ್ರು ಕೂಡ ಹುಟ್ಟಿದ್ದಾರೆ. ಕ್ರಿಶ್ಚಿಯನ್ರ ಯೇಸುನು ಕೂಡ ಈ ಭಾಗದಲ್ಲಿ ಹುಟ್ಟಿದ್ದ, ಇಲ್ಲೇ ಜೆರುಸಲೇಮ್ನ ಭಾಗದಲ್ಲಿ. ಪ್ರವಾದಿ ಮೊಹಮ್ಮದ್ ಇದ್ರಲ್ಲ, ಅವರು ಕೂಡ ಈ ಭಾಗದಲ್ಲೇ ಇದ್ದವರು. ನೆಕ್ಸ್ಟ್
ಈ ಯಹೂದಿಗಳ ಅಬ್ರಹಾಂ ಕೂಡ ಇಲ್ಲೇ ಹುಟ್ಟಿದ್ದ ಅಂತ ಇವ್ರು ನಂಬುತ್ತಾರೆ. ಯಾರು ನಂಬುತ್ತಾರೆ? ಈ ಮುಸ್ಲಿಮರಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಮತ್ತೆ ಯಹೂದಿಗಳು. ಸೊ ಅವರೆಲ್ಲರ ಪವಿತ್ರ ಕ್ಷೇತ್ರ ಈ ಜೆರುಸಲೇಮ್. ಈ ಜೆರುಸಲೇಮ್ ನಮಗ್ ಬೇಕು ಅನ್ನುವಂತಹ ಜಗಳಗಳು, ತಿಕ್ಕಾಟಗಳು ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಾನೆ ಇರುತ್ತೆ. ನೋಡಿ, ಯಹೂದಿಗಳು, ಮುಸ್ಲಿಮರು ಯಹೂದಿಗಳ ವಿರುದ್ಧ ಹೋರಾಟ ಮಾಡಿದ್ರಿಂದ ಯಹೂದಿಗಳು ಈ ಕಡೆಯಿಂದ ಹೋಗಿ ಯುರೋಪ್ನಲ್ಲೆಲ್ಲೋ ಸೆಟ್ಲ್ ಆಗಿದ್ರು. ಯುರೋಪ್ನಲ್ಲಿ ಸೆಟ್ಲ್ ಆದಾಗ 1930-45ರ ಸಂದರ್ಭದಲ್ಲಿ ಆ ಕಡೆ ಅವ್ರು ಯುರೋಪ್ನವರು ನೋಡಿ, ನೀವು ಯಹೂದಿಗಳು ಇಲ್ಲಿ ಹಾಕಿದ್ದಾರೆ, ಇವರು ನಾವು ಕ್ರಿಶ್ಚಿಯನ್ರು ಈ ಕಡೆ ಇರಬೇಕು, ಇವ್ರನ್ನ ವಾಪಸ್ ಅವ್ರಿಗೆ ಕಡೆ ಕಳಿಸ್ಬಿಡೋಣ ಅಂತ ಹೇಳಿ ಏನ್ ಪ್ಲಾನ್ ಮಾಡ್ಕೊಂಡ್ರು? ಎರಡನೇ ವಿಶ್ವಯುದ್ಧ ಮುಗಿದ ನಂತರ ವಿಶ್ವಸಂಸ್ಥೆಯ ಪ್ಲಾನ್ ಪ್ರಕಾರ ಇಲ್ಲಿ ಏನ್ ಬೂದು ಬಣ್ಣದಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ಇದೆಲ್ಲವನ್ನು ಕೂಡ ಯಹೂದಿಗಳಿಗೆ ಅಂತ ಕೊಟ್ರು ಅವರು. ಯಾರು? ಯುರೋಪ್ನವರು. ಓಕೆ, ವಿಶ್ವಸಂಸ್ಥೆಯವರೆಲ್ಲ ಸೇರ್ಕೊಂಡು. ಬಟ್ ಆಗ ಇಲ್ಲಿ ಇದ್ದಂತ ಇದೇನ್ ರೆಡ್ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಕೆಂಪು ಬಣ್ಣದಲ್ಲಿ, ಪ್ಯಾಲೆಸ್ತೇನ್ ಪಾಪ ಇದು. ಇವ್ರು ಏನ್ ಮಾಡಿದ್ರು? ಅಲ್ಲ, ನಮ್ಮ ಜಾಗದಲ್ಲಿ ಯಾಕೆ ಕೊಡ್ತಾ ಇದ್ರಿ ನೀವು? ಬೇಕಾದ್ರೆ ನಿಮ್ ಅಮೆರಿಕಾದಲ್ಲಿ ಕೊಟ್ಕೊಳ್ಳಿ ಇವ್ರಿಗೆ ಜಾಗ, ಇಂಗ್ಲೆಂಡ್ ನಲ್ಲಿ ಕೊಡಿ, ನಮ್ಗೆ ಯಾಕೆ ಇಲ್ಲಿ ಕೊಡ್ತಾ ಇದ್ರ ಅಂತ ಆಗಲೇ ಜಗಳ ತೆಗೆದಿದ್ರು. ಬಟ್ ಬರ್ತಾ ಬರ್ತಾ ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್, ಇಂಗ್ಲೆಂಡ್ ಸಪೋರ್ಟ್ ಎಲ್ಲ ಸಿಕ್ಕದ್ರಿಂದ ಇವ್ರು ನೋಡಿ, ಇದೇನಿದೆ ಕೆಂಪು ಬಣ್ಣದಲ್ಲಿ ಇದೆಯಲ್ಲ ಇಲ್ಲಿ, ಸೊ ಇದು ನೋಡಿ ಹೇಗಾಗಿದೆ ಇಲ್ಲಿ ಎಲ್ಲ. ಇಸ್ರೇಲ್ ಇಲ್ಲೆಲ್ಲ ದಾಳಿ ಮಾಡಿ ಇವ್ರನ್ನ ಗೆಲ್ತಾ ಹೋಗಿದೆ. ನಿಮ್ಗೆ ಸಾಮಾನ್ಯವಾಗಿ ಅನ್ಸಬಹುದು ಇಸ್ರೇಲ್ ತುಂಬಾ ಪವರ್ಫುಲ್ ದೇಶ, ತುಂಬಾ ಶಕ್ತಿಶಾಲಿ. ಒಂದ್ ಮಾತು ಗೊತ್ತಿರಲಿ, ಇಸ್ರೇಲ್ ತನ್ನಿಂದ ತಾನೇ ಶಕ್ತಿಶಾಲಿ ಆಗಿಲ್ಲ. ಅದಕ್ಕೆ ಅಮೆರಿಕ, ಓಕೆ, ಫ್ರಾನ್ಸ್, ಯುರೋಪ್ನ ದೇಶಗಳು ಬಹಳ ಬೆಂಬಲ ಇದೆ ಅದಕ್ಕೋಸ್ಕರ. ಓಕೆ, ಸೊ ಹೀಗಾಗಿ ಇವರು ಪ್ಯಾಲೆಸ್ತೈನ್ ನ ಜನರಿಗೆ ಕೋಪ ಇಸ್ರೇಲ್ ಮೇಲೆ, ಇವ್ರು ಯಾಕೆ ಬಂದು ನಮ್ಮ ಭೂಮಿಯನ್ನು ವಶಪಡಿಸ್ಕೊಂಡ್ರು ಅಂತ ಹೇಳಿ ಅವ್ರು ಅವತ್ತಿನಿಂದನೂ ಕೂಡ ಜಗಳ ಆಡ್ತಾ ಇದ್ದಾರೆ. ಇಲ್ಲಿ ಗಾಜಾ ಸ್ಟ್ರಿಪ್ ಅಂತ ಬರುತ್ತೆ ನೋಡಿ, ಸೊ ಇಲ್ಲಿ ಬರುತ್ತೆ ಹಮಾಸ್ ಅನ್ನುವಂತ ಸಂಘಟನೆ. ಇಲ್ಲಿಂದ ಅವ್ರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಇದನ್ನ ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ ವೆಸ್ಟ್ ಬ್ಯಾಂಕ್. ಓಕೆ, ಸೊ ಹಮಾಸ್ನವ್ರು ದಾಳಿ ಮಾಡಿದ್ರು. ಹಮಾಸ್ನವರು ದಾಳಿ ಮಾಡೋದ್ರಿಂದ ಇಸ್ರೇಲ್ನವರು ಅವರ ವಿರುದ್ಧ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಸರಿನಾ? ಅದ್ರ ಬಗ್ಗೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಕೂಡ ಮಾಡಿದ್ದೀನಿ ನಾನು, ಒಂದು ಡೀಟೇಲ್ ಆಗಿ ಅದನ್ನ ನೋಡ್ಕೊಳ್ಳಿ. ಸರಿ, ನೆಕ್ಸ್ಟ್ ಯೋಮ್ ಕಿಪ್ಪೂರ್ ವಾರ್ ಅಂತ ಬರುತ್ತೆ. ಯೋಮ್ ಕಿಪ್ಪೂರ್ ವಾರ್ ಅಂದ್ರೆ ಇದು ಕೂಡ ಒಂದು ಇಸ್ರೇಲ್ ಯುದ್ಧ. ಹಿಂದೆ 1973ರಲ್ಲಿ ಅರಬ್ ದೇಶಗಳು ಮತ್ತು ಇಸ್ರೇಲ್ ವಿರುದ್ಧ ನಡೆದಿದ್ದಂತಹ ಯುದ್ಧ. ಸೊ ಅದರಲ್ಲೂ ಕೂಡ ಇಸ್ರೇಲೇ ಗೆದ್ದಿತ್ತು. ಸಾಮಾನ್ಯವಾಗಿ ನಾವು ನೋಡಿದ್ರೆ ಇಸ್ರೇಲೇ ಗೆದ್ದಿದ್ದು ಕಂಡು ಬರುತ್ತೆ ಅರಬ್ ಯುದ್ಧಗಳಲ್ಲಿ. ಓಕೆ, ಗಾಜಾ ಸ್ಟ್ರಿಪ್ಸ್, ಗೋಲನ್ ಹೈಟ್ ಇವೆಲ್ಲ ನಮಗೆ ಕಂಡು ಬರೋದು ಈ ಭಾಗದಲ್ಲಿನೇ. ಸೊ ಇಸ್ರೇಲ್ ಒಂದು 3-4 ಯುದ್ಧ ಮಾಡಿದೆ. ಒಂದು 3-4 ಯುದ್ಧಗಳಲ್ಲಿ ತಾನೇ ಹೆಚ್ಚಿನ ಬಾರಿ ಗೆದ್ದಿದೆ. ಓಕೆ, ಇದೆಲ್ಲ ಏನ್ ಜಾಸ್ತಿ ಅಗತ್ಯ ಇಲ್ಲ. ಇದ್ರ ಬಗ್ಗೆ UPSC ಕೇಳೋ ಡೌಟ್ ಅಲ್ಲಿರುವಂತ ಪ್ರದೇಶಗಳ ಬಗ್ಗೆ ಕೇಳಬಹುದೇ ಹೊರತು ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಈಗ ನಿಮಗೆ. ಮತ್ತೆ ನೀವು ಯೂಟ್ಯೂಬ್ ನಲ್ಲಿ ಏನ್ ಮಾಡಿ, ಫ್ರೀ ಇರುವಂತ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅರಬ್ ಯುದ್ಧಗಳು ಅಂತ ಸರ್ಚ್ ಮಾಡಿ, ನಿಮಗೆ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅಬ್ರಹಾಂ ಅಕಾರ್ಡ್ಸ್ ಅಂತ ಬರುತ್ತೆ. 2020ರಲ್ಲಿ ಅಬ್ರಹಾಂ ಅಕಾರ್ಡ್ಸ್ ಅಂತ ಅಂದ್ರೆ ಒಪ್ಪಂದ. ಇದು ಇಸ್ರೇಲ್, UAE ಮತ್ತು ಬಹರೇನ್ ನಡುವೆ ನಡೆದಿತ್ತು. ಓಕೆ, ಇದರ ಮಧ್ಯವರ್ತಿ ಯಾರಾಗಿದ್ರು ಅಂದ್ರೆ US ನವರು ಏನ್ ಮಾಡಿದ್ರು, ಅಮೆರಿಕದವರು. ಸೊ ನೀವೆಲ್ಲ ಚೆನ್ನಾಗಿರಪ್ಪ, ಯಾಕೆ ಜಗಳಾಡ್ಕೊಂಡಿರ್ತೀರಿ, ಒಪ್ಪಂದವನ್ನ ಮಾಡ್ಕೊಂಡು ಚೆನ್ನಾಗಿರ್ರಿ ಅಂತ ಹೇಳಿತ್ತು. ಓಕೆ, ಹಾಗೇನೆ ಮೊರಾಕೋ, ಸುಡಾನ್ ಕೂಡ ಸೇರ್ಕೊಂಡಿವೆ ಇದನ್ನ. ಓಕೆ, ಅಕಾರ್ಡ್ ಅನ್ನ ಹೇಳಿದ್ರು ಒಂದ್ಸಾರಿ ಫಿಲಿಮ್ಸ್ ನಲ್ಲಿ, ಅಬ್ರಹಾಂ ಅಕಾರ್ಡ್ಸ್ ರೀಸೆಂಟ್ ಸೀನ್ ಇನ್ ನ್ಯೂಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಂಡಿಯಾ ಕೆನಡಾ ರಿಲೇಷನ್ಸ್. ಇತ್ತೀಚೆಗೆ ಕೆನಡಾ ಮತ್ತು ಭಾರತದ ಸಂಬಂಧಗಳು ಹಳಸಿ ಹೋಗಿವೆ, ನಿಮಗೂ ಕೂಡ ಗೊತ್ತಿರಬಹುದು. ಅಂದ್ರೆ ಏನಾಗಿದೆ ಅಲ್ಲಿ, ಕೆನಡಾದಲ್ಲಿ ಒಬ್ಬ ಪ್ರೋ ಖಲಿಸ್ತಾನಿ ಆಕ್ಟಿವಿಸ್ಟ್ ನನ್ನ ಕೊಲೆ ಮಾಡಲಾಯಿತು. ಕೆನಡಾದವ್ರು ಏನ್ ಅನ್ಕೊಂಡ್ರು, ಭಾರತದ ಗುಪ್ತಚರ ಅಧಿಕಾರಿಗಳೇ ಅವನನ್ನ ಕೊಂದಿದ್ದಾರೆ ಅಂತ ಅನ್ಕೊಂಡ್ರು. ಪ್ರೋ ಖಲಿಸ್ತಾನಿ ಅಂತ ಅಂದ್ರೆ ಏನು? ಈ ಪಂಜಾಬ್ ನಲ್ಲಿ ಖಲಿಸ್ತಾನ್ ದೇಶ ಬೇಕು ನಮಗೊಂದು ಪ್ರತ್ಯೇಕ ಸಿಖ್ ದೇಶ ಅಂತ ಹೋರಾಟ ಮಾಡ್ತಾ ಇರ್ತಾರೆ. ಸೊ ಕೆನಡಾದಲ್ಲಿ ಕೂಡ ಸಿಖ್ಖರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಈ ಕೆನಡಾದವ್ರು ಏನ್ ಮಾಡಿದ್ರು, ಭಾರತ ಸರ್ಕಾರದ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ರಿಂದ ಭಾರತ ಸರ್ಕಾರ ಕೋಪಗೊಂಡು, ಸೊ ನೀವು ನಮ್ಮ ದೇಶದಲ್ಲಿ ಇರಬೇಡಿ ರಾಯಭಾರಿಗಳು, ನಾವು ನಿಮ್ ದೇಶದಲ್ಲಿ ಇರಲ್ಲ ಅಂತ ಹೇಳಿ ರಾಯಭಾರಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ರಾಯಭಾರಿಗಳು ಇರ್ತಾರೆ ಪ್ರತಿ ದೇಶದಲ್ಲೂ ಕೂಡ. ಓಕೆ, ಅಧಿಕಾರಿಗಳು ಇರ್ತಾರೆ ಒಂದು 5-6 ಜನ. ಸೊ ಅವ್ರನ್ನ ವಾಪಸ್ ಕರ್ಸ್ಕೊಂಡಿದ್ದಾರೆ. ಹಾಗೇನೆ 5 ಐಸ್ ಇಂಟೆಲಿಜೆನ್ಸ್ ಅಲಯನ್ಸ್ ಅಂತ ಬರುತ್ತೆ. ಓಕೆ, ಫಿವಿ ಅಂತ ಕರಿಬಹುದು ಇದನ್ನ. ಇದರಲ್ಲಿ US, UK, ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್ ಇವ 5 ದೇಶಗಳು ಬರುತ್ತೆ. ಇವರು ಇಂಟೆಲಿಜೆನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ಪೊಲೀಸ್ ಕ್ರಿಮಿನಲ್ ಕೇಸ್ ಇರಬಹುದು, ಇವುಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾರೆ. 5 ಐಸ್ ಇಂಟೆಲಿಜೆನ್ಸ್ ಅಲಯನ್ಸ್ ಅಂತ ಅಂದ್ರೆ ಕೇಳಬಹುದು ಪ್ರಿಲಿಮ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅಂದ್ರೆ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್ ಅದರಲ್ಲಿ ನಮಗೆ ಕಂಡು ಬರುತ್ತೆ. ನೆಕ್ಸ್ಟ್ ವಿಯೆನ್ನಾ ಕನ್ವೆನ್ಷನ್ ಅಂತ ಬರುತ್ತೆ. ವಿಯೆನ್ನಾ ಕನ್ವೆನ್ಷನ್ ಆನ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂತ ಅಂದ್ರೆ ಇದೇನು ಗೊತ್ತಾ, ಈಗ ಉದಾಹರಣೆಗೆ ಕೆನಡಾ ಮತ್ತು ಭಾರತದ ನಡುವೆ ಯುದ್ಧ ನಡೀತು ಅಂತ ಅನ್ಕೊಳ್ಳೋಣ.
ಓಕೆ, ಕೆನಡಾ ಮತ್ತು ಭಾರತದ ನಡುವೆ ಯುದ್ಧ ನಡೆದಾಗ ಇಲ್ಲಿ ರಾಯಭಾರಿಗಳು ಇರ್ತಾರೆ ಪಾಪ, 5-6 ಜನ ಭಾರತದವ್ರು ಕೆನಡಾದಲ್ಲಿ, 5-6 ಜನ ಕೆನಡಾದವ್ರು ಭಾರತದಲ್ಲಿ. ಅವ್ರನ್ನ ಯಾರು ಏನು ಮಾಡೋ ಹಾಗಿಲ್ಲ, ಅವ್ರನ್ನ ಗೌರವಯುತವಾಗಿ ವಾಪಸ್ ಅವ್ರ ದೇಶಗಳಿಗೆ ಕಳಿಸ್ಕೊಡ್ಬೇಕು. ಓಕೆ, ಉದಾಹರಣೆ ಪಾಕಿಸ್ತಾನ ಭಾರತ ಯುದ್ಧ ನಡೆದ್ರು ಕೂಡ ಹಾಗೇನೆ, ಅವ್ರಿಗೆ ಯಾರು ಏನು ಹಾನಿ ಮಾಡೋ ಹಾಗಿಲ್ಲ. ಸೊ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂದ್ರೆ ಆ ಡಿಪ್ಲೊಮ್ಯಾಟಿಕ್ ಅಧಿಕಾರಿಗಳಿಗೆ ವಿಶೇಷವಾದಂತಹ ಸವಲತ್ತುಗಳನ್ನ ಕೊಡ್ಲಾಗತ್ತೆ, ಅವ್ರಿಗೆ ಯಾರು ಹಾನಿ ಮಾಡೋ ಹಾಗಿಲ್ಲ, ಆ ರೀತಿ ಬರುತ್ತೆ. ನೆಕ್ಸ್ಟ್ ಇಂಡಿಯಾ ಅಂಡ್ ಸೌತ್ ಕೊರಿಯಾ ಅಂತ ಬರುತ್ತೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಲ್ಯಾಂಪ್ ಆಫ್ ಈಸ್ಟ್ ಅನ್ನುವಂತ ಒಂದು ಹಾಡನ್ನ ಬರೆದಿದ್ರು, ಅದು ಸೌತ್ ಕೊರಿಯಾ ಬಗ್ಗೆ ಇದೆ. ಸೊ ಇದು ಕೂಡ ಮೇನ್ಸ್ ರಿಲೇಟೆಡ್ ಟಾಪಿಕ್ ಗಳೇ ಜಾಸ್ತಿ ಇದೆ ಇದರಲ್ಲಿ, ನಾವು ಅಲ್ಲಿ ಕವರ್ ಮಾಡ್ತೀವಿ ನಿಮಗೆ ಮೇನ್ಸ್ ಹೇಳುವಂತ ಸಂದರ್ಭದಲ್ಲಿ. ಇನ್ನು ಮಾಲ್ಡೀವ್ಸ್ ಮತ್ತು ಇಂಡಿಯಾ ನಡುವೆನೂ ಕೂಡ ಇತ್ತೀಚೆಗೆನೆ ವಾದ ವಿವಾದಗಳು ಉಂಟಾಗಿರೋದನ್ನ ನೋಡ್ತೀವಿ ನಾವು. ಇಂಡಿಯಾ ಔಟ್ ಕ್ಯಾಂಪೇನ್ ಬರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. ಇಂಡಿಯಾ ಔಟ್ ಕ್ಯಾಂಪೇನ್ ರಿಸೆಂಟ್ಲಿ ಸೀನ್ ಇನ್ ನ್ಯೂಸ್, ದಿಸ್ ಇಸ್ ರಿಲೇಟೆಡ್ ಟು ವಿಚ್ ಕಂಟ್ರಿ ಅಂತ ಅಂದ್ರೆ ಮಾಲ್ಡೀವ್ಸ್ ನಲ್ಲಿ. ಸೊ ಮಾಲ್ಡೀವ್ಸ್ ನಲ್ಲಿ ಏನಿದೆ ಅಂತ ಅಂದ್ರೆ ಈ ಒಂದು ಭಾರತದ ಆರ್ಮಿ ಇದೆ ಅಲ್ಲಿ. ಯಾಕೆ ಭಾರತದ ಆರ್ಮಿ ಇದೆ ಅಂದ್ರೆ ಅವ್ರಿಗೆ ರಕ್ಷಣೆ ಕೊಡೋಕಾಗಿರ್ಬೋದು, ಅನುಕೂಲ ಮಾಡಿ ಕೊಡೋಕೆ ನಾವು ಇಟ್ಟಿದೀವಿ ನಮ್ಮ ಆರ್ಮಿಯನ್ನ ಅಲ್ಲಿ, ಒಂದು 70-80 ಜನ ಇದ್ದಾರೆ. ಬಟ್ ಅವ್ರು ಬೇಡ, ನಮ್ಮ ದೇಶದಲ್ಲಿ ನೀವ್ ಯಾಕೆ ಇರ್ತೀರಿ ಅಂತ ಮಾಲ್ಡೀವ್ಸ್ ನವರು ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ವಾಪಸ್ ಬಂದಿದ್ದಾರೆ ಅನ್ಸುತ್ತೆ. ಇದಿಲ್ಲಿದೆ ನೋಡಿ ಮಾಲೆ ಅಂತ ಹೇಳಿ ಮಾಲ್ಡೀವ್ಸ್ ನಲ್ಲಿ. ಸೊ ಇಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಬರುತ್ತೆ. ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಯಾಕೆ ಇದು ನ್ಯೂಸ್ ನಲ್ಲಿ ಇದೆ ಅಂತ ಅಂದ್ರೆ, ರಷ್ಯಾ ಇದನ್ನ ಮತ್ತೆ ಸೇರ್ಕೊಳ್ಳೋಕ್ ಪ್ರಯತ್ನ ಪಟ್ಟಿತ್ತು, ಬಟ್ ಅವ್ರನ್ನ ಸೇರ್ಸ್ಕೊಂಡಿಲ್ಲ, ಅಂದ್ರೆ ಸೋತಿದ್ದಾರೆ ರಷ್ಯಾನವರು. ಒಂದು ಯಾವ್ದಾದ್ರು ದೇಶ ಯುನೈಟೆಡ್ ನೇಷನ್ ನ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಕೌನ್ಸಿಲ್ ನಲ್ಲಿ ಸೇರ್ಕೊಳ್ಬೇಕು ಅಂದ್ರೆ ಅವರಿಗೆ ಮಿನಿಮಮ್ 97 ವೋಟ್ಗಳು ಬೇಕು. ಬಟ್ ರಷ್ಯಾಗೆ ಸಿಕ್ಕಿಲ್ಲ. ರಷ್ಯಾ ಮೊದಲು ಇದರಲ್ಲಿ ಹೌದು ಇತ್ತು, ಬಟ್ ಯುಕ್ರೇನ್ ಒಂದಿಗೆ ಯುದ್ಧ ಯಾವಾಗ ಆರಂಭ ಮಾಡ್ತಲ್ಲ ರಷ್ಯಾ, ಸೊ ಅವಾಗ ಅದರಿಂದ UNHRC ಇಂದ ಅದನ್ನ ಹೊರಗಡೆ ಹಾಕಲಾಗಿತ್ತು. ಓಕೆ, ಸೊ ನೆಕ್ಸ್ಟ್ ಇದು ಯಾವಾಗ ಆರಂಭ ಆಗಿತ್ತು ಸರ್ ಹಾಗಂತ ಅಂದ್ರೆ 2006ರಲ್ಲಿ ಆರಂಭ ಆಗಿದೆ. ಯಾವುದು? ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ಅದರಲ್ಲಿ ಏನಂತ ಇತ್ತು? ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇತ್ತು. ಓಕೆ, ಸೊ ಅದರ ಬದಲಾಗಿ ಅದು ಆರಂಭ ಆಯಿತು. ನೆಕ್ಸ್ಟ್ ಸೌತ್ ಚೈನಾ ಸಿ ಅಂತ ಬರುತ್ತೆ. ಸೌತ್ ಚೈನಾ ಸಿ ಬಗ್ಗೆ ಯಾಕೆ ನ್ಯೂಸ್ ನಲ್ಲಿ ಬಂದಿದೆ ಅಂತ ಅಂದ್ರೆ, ಚೀನಾದವ್ರು ಏನ್ ಮಾಡಿದ್ದಾರೆ, ಇದು ಚೀನಾ ಇಲ್ಲಿದೆ, ಸೊ ಇದು ಸೌತ್ ಚೈನಾ ಸಿ ಅಂತ ಕರೀತಾರೆ ಇದನ್ನ. ಇಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಚೀನಾದವ್ರು ಏನ್ ಹೇಳ್ತಾರೆ, ಈ ರೆಡ್ ಲೈಟ್ ಕೆಂಪು ಬಣ್ಣದ ಏನು ಲೈನ್ಗಳಿದೆಯಲ್ಲ ಇದೆಲ್ಲ ನಮಗ್ ಸೇರಿದ್ದು ಅಂತ ಚೀನಾದವ್ರು ಹೇಳ್ತಾರೆ. ಬಟ್ ಉಳಿದಿರೋ ದೇಶಗಳಾಗಿರ್ಬೋದು, ಇಲ್ಲಿ ಫಿಲಿಪೈನ್ಸ್ ಇದೆ, ಇಲ್ಲಿ ಇಂಡೋನೇಷ್ಯಾ ಬರುತ್ತೆ, ಮಲೇಷಿಯಾ, ಸೊ ವಿಯೆಟ್ನಾಂ, ಇವರೆಲ್ಲ ಮತ್ತೆ ನಮಗೇನು ನೀವೆಲ್ಲ ಚೀನಾದವ್ರು ಇದನ್ನೆಲ್ಲ ತಗೊಂಡ್ರಿ ಅಂತ ಅವ್ರು ಹೇಳ್ತಿರ್ತಾರೆ. ಓಕೆ, ಸೊ ಹಾಗಾಗಿ ಚೀನಾದವ್ರು ಏನ್ ಮಾಡಿದ್ರು, ಇಲ್ಲಿ ಸಮುದ್ರದಲ್ಲಿ ಫ್ಲೋಟಿಂಗ್ ಬ್ಯಾರಿಯರ್ ಗಳನ್ನ ಹಾಕಿದ್ರು, ತೇಲುವಂತಹ ಬಾರ್ಡರ್ ಗಳನ್ನ. ಸೊ ಫಿಲಿಪೈನ್ಸ್ ಅದನ್ನ ನಾಶಗೊಳಿಸಿದೆ. ಓಕೆ, ಸೊ ಆ ಒಂದು ಪಾಯಿಂಟ್ ಇಲ್ಲಿ ಕೊಡಲಾಗಿದೆ. ಇಲ್ಲೊಂದು ಲಗೂನ್ ಬರುತ್ತೆ, ಸ್ಕ್ಯಾರ್ಬೋರ್ ಆಫ್ ಶೋಲ್ ಅಂತ ಹೇಳಿ. ಸೊ ಆ ಲಗೂನ್ ಕೂಡ ಇಲ್ಲಿ ಕೇಳಬಹುದು ಫಿಲಿಮ್ಸ್ ಅಲ್ಲಿ, ಎಲ್ಲಿ ಬರುತ್ತೆ ಈ ಲಗೂನ್ ಅಂತ ಕೇಳಿದ್ರೆ, ಸೊ ಇಲ್ಲಿ ಕಂಡು ಬರುತ್ತೆ ನಮಗೆ. ಲಗೂನ್ ಅಂದ್ರೆ ಏನು? ಲಗೂನ್ ಅಂದ್ರೆ ಸಮುದ್ರದ ನೀರು ಭೂಮಿ ಒಳಗಡೆ ಒಂದ್ ಸ್ವಲ್ಪ ಹೋಗಿ ನಿಂತ್ಕೊಂಡಿರುತ್ತೆ ನೋಡಿ, ಅದನ್ನ ಲಗೂನ್ ಅಂತ ಕರೀತಾರೆ. 9 ಲೈನ್ ಅಂತಾನು ಕೂಡ ಬರುತ್ತೆ ಇಲ್ಲಿ. ಓಕೆ, ಫಿಲಿಮ್ಸ್ ಅಲ್ಲಿ ಕೇಳಿದ್ರೆ 9 ಲೈನ್ ಎಲ್ಲಿ ಬರುತ್ತೆ ಅಂದ್ರೆ ಸೌತ್ ಚೈನಾ ಸೀದಲ್ಲಿ ಕಂಡು ಬರುತ್ತೆ ಅಂತ ನೀವು ಹೇಳ್ಬೇಕು. ನೆಕ್ಸ್ಟ್ ನಾಗೋರ್ನೋ ಕಾರ್ಬಾಕ್ ರೀಜನ್ ಅಂತ ಬರುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ ನಾಗೋರ್ನೋ ಕಾರ್ಬಾಕ್ ರೀಜನ್ ಅಂತ ಅಂದ್ರೆ ಅಜರ್ಬೈಜಾನ್ ನಲ್ಲಿ ಕಂಡು ಬರುತ್ತೆ, ಅಜರ್ಬೈಜಾನ್ ದೇಶದಲ್ಲಿ. ಓಕೆ, ಹಾಗೇನೆ ಅಲ್ಲಿ ಲಚಿನ್ ಕಾರಿಡಾರ್ ಕೂಡ ನಮಗೆ ಕಂಡು ಬರುತ್ತೆ. ಫಿಲಿಮ್ಸ್ ಅಲ್ಲಿ ಆ ಪ್ಲೇಸ್ ಗಳನ್ನ ಮಾತ್ರ ಕೇಳ್ತಾರೆ, ಆ ಯುದ್ಧದ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳೋದು ನಮಗೆ ಮೇನ್ಸ್ ನಲ್ಲಿ. ನೆಕ್ಸ್ಟ್ ಇಂಡಿಯಾ UAE ಸೈನ್ ರುಪೇ ಡೊಮೆಸ್ಟಿಕ್ ಕಾರ್ಡ್. ರುಪೇ ಕಾರ್ಡ್ ಅಂತ ಬರುತ್ತಲ್ಲ ನಮ್ಮ ಭಾರತ ಸರ್ಕಾರದ್ದು, ಸೊ ಅದೀಗ ದುಬೈನಲ್ಲಿ ಕೂಡ UAE ನಲ್ಲಿ ಕೂಡ ಇನ್ನು ಮುಂದೆ ನಾವು ಅದನ್ನ ಚಲಾಯಿಸಬಹುದು, ಆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಕೇಂದ್ರ ಸರ್ಕಾರದ ನಿಮಿತ್ತ. ಹಾಗಾದ್ರೆ ರೂಪೇ ಕಾರ್ಡ್ ಅನ್ನು ಆರಂಭ ಮಾಡಿದವರು ಯಾರು ಅಂತ ಬಂದಾಗ NPCI ಅಂತ ಬರುತ್ತೆ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಇದು ನಮ್ಮ ದೇಶದಲ್ಲಿ UPI ಅನ್ನು ಕೂಡ ಇವರೇ ಹೊರತಂದ್ರು. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ. ಭಾರತ ಸರ್ಕಾರನು ಕೂಡ ಇದರಲ್ಲಿ ಬರುತ್ತೆ, ಮತ್ತು ಬ್ಯಾಂಕ್ ಅಸೋಸಿಯೇಷನ್ ಅಂತ ಇದೆ, RBI ಮತ್ತು ಬ್ಯಾಂಕ್ ಅಸೋಸಿಯೇಷನ್ ಇಬ್ರು ಸೇರಿ 2007ರಲ್ಲಿ ಇದನ್ನ ಆರಂಭ ಮಾಡಿದ್ರು. ರುಪೇ ಕಾರ್ಡ್ ಬಗ್ಗೆ ನೋಡೋದಾದ್ರೆ ಇದು ಇಂಡಿಜಿನಸ್ ನಮ್ಮ ಭಾರತದ ಕಾರ್ಡ್ ಪೇಮೆಂಟ್ ಆಗಿದೆ. ರುಪೇ ಕಾರ್ಡ್ ನಲ್ಲಿ ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಕೂಡ ಇದೆ, ಪ್ರಿಪೇಯ್ಡ್ ಕಾರ್ಡ್ಗಳು ಕೂಡ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಬರೀ ಡೆಬಿಟ್ ಇಲ್ಲ, ಕ್ರೆಡಿಟ್ ಕಾರ್ಡ್ ಕೂಡ ಇದೆ ಇದರ ಅಡಿಯಲ್ಲಿ. ನೆಕ್ಸ್ಟ್ ಟಾಪಿಕ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಬರುತ್ತೆ. ವಿಶ್ವಸಂಸ್ಥೆಯ ಒಂದು ಕೋರ್ಟ್ ಇದೆ, ಅದೇ ಕೋರ್ಟ್ ಬೇರೆ. ಓಕೆ, ಇದೇ ಕೋರ್ಟ್ ಬೇರೆ. ಕ್ರಿಮಿನಲ್ ಕೋರ್ಟ್ ಅಂತ ಬಂದಾಗ
1998ರಲ್ಲಿ ಆರಂಭ ಆಯ್ತಿದು ರೋಮ್ ಸ್ಟ್ಯಾಚ್ಯೂಸ್ ನ ಅಡಿಯಲ್ಲಿ. ಓಕೆ, 123 ದೇಶಗಳು ಇದರ ಅಡಿಯಲ್ಲಿ ಬರುತ್ತೆ. ಸುಮಾರು 18 ಜಡ್ಜ್ಗಳು ಇರ್ತಾರೆ ಇಲ್ಲಿ. ಯಾರಾದ್ರೂ ಒಬ್ಬ ವ್ಯಕ್ತಿ ಜಿನೋಸೈಡ್ ಮಾಡಿರ್ತಾನೆ, ಯುದ್ಧ ಅಪರಾಧಗಳನ್ನ ಮಾಡಿರ್ತಾನೆ, ಅಂದ್ರೆ ಬಹಳಷ್ಟು ಜನರನ್ನ ಕೊಂದಿರ್ತಾನೆ ಅಂತವ್ರ ಮೇಲೆ ಈ ಒಂದು ಇಲ್ಲಿ ಏನ್ ಮಾಡ್ಲಾಗುತ್ತೆ, ವಿಚಾರಣೆ ನಡೆಸಿ ಅವರಿಗೆ ಶಿಕ್ಷೆನ ಕೊಡ್ಲಾಗತ್ತೆ. ಓಕೆ, ಸೊ ಭಾರತ ಇದರ ಸದಸ್ಯ ಇದೆಯೋ ಇಲ್ವೋ ಅನ್ನೋದನ್ನ ಒಂದ್ಸಾರಿ ಹೋಗಿ ಚೆಕ್ ಮಾಡಿ. ಅದು ನಿಮಗೆ ಹೋಮ್ ವರ್ಕ್ ಕಮೆಂಟ್ ನಲ್ಲಿ ಬರಿಬೇಕು ನೀವು ನನಗೆ, ಭಾರತ ಸರ್ಕಾರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನಡಿಯಲ್ಲಿ ಬರುತ್ತೋ ಇಲ್ವೋ ಅಂತ. ನೆಕ್ಸ್ಟ್, ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಬರುತ್ತೆ. ಸೊ ರಷ್ಯಾ ಏನ್ ಪ್ಲಾನ್ ಮಾಡ್ತಾ ಇದೆ, ಈ ಒಂದು ಒಪ್ಪಂದದಿಂದ ಹೊರಗೆ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದೆ. ಅಂದ್ರೆ ನೋಡಿ, ಒಂದು ಯಾವ್ದಾದ್ರು ಒಪ್ಪಂದ ಇದೆ ಅಂತ ಅಂದ್ರೆ ಎರಡು ಅಂಶ ಬರುತ್ತೆ. ಒಂದು ಸೈನ್ ಮಾಡೋದಕ್ಕೆ, ಎರಡು ರೇಟಿಫೈ ಮಾಡೋದು. ಸೈನ್ ಮಾಡೋದು ಬೇರೆ, ಸೈನ್ ಮಾಡೋದು ನಾನು ನೋಡಿದೀನಿ ಇದನ್ನ ಅಂತ ಹೇಳಿ, ರೇಟಿಫೈ ಮಾಡೋದನ್ನ ನಾನು ಅದನ್ನ ಪಾಲಿಸ್ತೀನಿ ಅಂತ ಬರುತ್ತೆ. ಓಕೆ, ಸೊ ರಷ್ಯಾ ಅದನ್ನ ರೇಟಿಫೈ ಮಾಡಿತ್ತು ಹಿಂದೆ, ಬಟ್ ನಾನೀಗ ಹಿಂದೆ ಸರಿತೀನಿ ಅಂತ ಇದೆ. ಯಾಕಂದ್ರೆ ಅಮೆರಿಕ ಅದಕ್ಕೆ ರೇಟಿಫೈ ಮಾಡಿಲ್ಲ, ಬರೀ ಸೈ ಮಾಡಿದೆ, ಅದಕ್ಕೋಸ್ಕರ. ಸೊ ಏನಿದು CTBT ಬ್ಯಾಂಡ್ ಅಂತ ಟ್ರೀಟಿ ಅಂತ ಅಂದ್ರೆ, ಈ ನ್ಯೂಕ್ಲಿಯರ್, ಈ ಅಣು ಬಾಂಬ್ಗಳ ಅಥವಾ ಅಣ್ವಸ್ತ್ರಗಳ ಸ್ಫೋಟ ಮಾಡಿ ಅದನ್ನ ಚೆಕ್ ಮಾಡೋದಿರತ್ತಲ್ಲ, ಅದನ್ನೇ ಬ್ಯಾನ್ ಮಾಡೋದು. ಅದು ಮಿಲಿಟರಿ ಇರಬಹುದು ಅಥವಾ ಪೀಸ್ಫುಲ್ ಶಾಂತಿಯುತ ಪರೀಕ್ಷೆ ಇರಬಹುದು, ಅದನ್ನ ಬ್ಯಾನ್ ಮಾಡಿದ್ದಾರೆ ಆ ಒಂದು ಒಪ್ಪಂದದ ಪ್ರಕಾರ. ಭಾರತ ಅದಕ್ಕೆ ಸಹಿ ಮಾಡಿದ್ಯೋ ಇಲ್ವೋ ಅದನ್ನು ಕೂಡ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿದೆ ಕೊಟ್ಟಿದ್ದಾರೆ ಬಿಡಿ, ನೀವೇನ್ ಚೆಕ್ ಮಾಡೋಗತ್ತೆ ಇಲ್ಲ. ಭಾರತ ಸಹಿ ಮಾಡಿಲ್ಲ ಅದಕ್ಕೆ. ಯಾಕಂದ್ರೆ ಭಾರತ ಏನ್ ಕೇಳುತ್ತೆ, ನೀವು ಅಮೆರಿಕದವರು, ರಷ್ಯಾದವರು, ನೀವೆಲ್ಲ ಈಗಾಗಲೇ ಅಣ್ವಸ್ತ್ರವನ್ನ ಹೊಂದ್ಬಿಟ್ಟಿದ್ದೀರಿ, ಮತ್ತೆ ನಾವು ಚೆಕ್ ಮಾಡ್ಕೊಳ್ಳೋದು ಬೇಡವಾ? ತಪ್ಪಾಗುತ್ತೆ ನೀವು ಈ ರೀತಿ ಕಾನೂನನ್ನ ಮಾಡೋದು ಅಂತ ಭಾರತವನ್ನ ಟೀಕೆ ಮಾಡುತ್ತೆ, ತಿರಸ್ಕರಿಸುತ್ತೆ. ನೆಕ್ಸ್ಟ್, UNTOC ಅಂತ ಬರುತ್ತೆ. ಏನಂತದ್ದಷ್ಟು ಮುಖ್ಯವಾದಂತ ಅಂಶ ಇಲ್ಲ ಇದು. ನೆಕ್ಸ್ಟ್, ಇಂಡಿಯನ್ ಓಷಿಯನ್ ರಿಮ್ ಅಸೋಸಿಯೇಷನ್ ಅಂತ ಬರುತ್ತೆ. ಈ ಒಂದು ಸಂಘಟನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಬರುವಂತ ದೇಶಗಳು ಯಾವ್ಯಾವ್ದು ಅಂತ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. 1997ರಲ್ಲಿ ಇದನ್ನ ಆರಂಭ ಮಾಡಿದ್ದಾರೆ. ನೆಲ್ಸನ್ ಮಂಡೇಲ ಅವರು ಐಡಿಯಾ ಕೊಟ್ಟಿದ್ರು ಇದಕ್ಕೆ. ಯಾಕೆ ಇದನ್ನ ಆರಂಭ ಮಾಡಲಾಗಿದೆ ಅಂದ್ರೆ, ಇಂಡಿಯನ್ ಓಷಿಯನ್ ರೀಜನ್ ಇದೆಯಲ್ಲ, ಈ ಒಂದು ಹಿಂದೂ ಮಹಾಸಾಗರ, ಇದರ ಸುತ್ತಮುತ್ತ ಇರುವಂತ ದೇಶಗಳೆಲ್ಲ ಇದರಲ್ಲಿ ಬರುತ್ತೆ. ಪಾಕಿಸ್ತಾನ ಇಲ್ಲ ಇದರಲ್ಲಿ, ನೆನ್ಪಿಟ್ಕೊಳ್ಳಿ. ಪಾಕಿಸ್ತಾನ ಒಂದಿಲ್ಲ. ಸೌತ್ ಆಫ್ರಿಕಾ ಆಗಿರ್ಬೋದು, ಮೊಜಾಂಬಿಕ್ ಆಗಿರಬಹುದು, ಮಾರಿಷಿಯಸ್, ಮಡಗಾಸ್ಕರ್, ಕಾಮ್ರೋಸ್, ಸಿಶೆಲೇಸ್, ಸೋಮಾಲಿಯಾ, ಯೆಮೆನ್, ಓಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇರಾನ್, ಇಂಡಿಯಾ, ಬಾಂಗ್ಲಾದೇಶ್, ಥಾಯಿಲ್ಯಾಂಡ್, ಶ್ರೀಲಂಕಾ, ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಪೂರ್, ಆಸ್ಟ್ರೇಲಿಯಾ, ಮಾಲ್ಡೀವ್ಸ್, ಇಷ್ಟೆಲ್ಲ ದೇಶಗಳು ಕೂಡ ಈ ಸಂಘಟನೆಯಲ್ಲಿವೆ. ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಇದನ್ನ ಕೇಳಬಹುದು. ನೆಕ್ಸ್ಟ್, ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅನ್ನುವಂತ ಒಂದು ಸಂಘಟನೆ ಬರುತ್ತೆ. ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈಗ ನಮ್ಮ ದೇಶದಲ್ಲಿ ಹೇಗೆ ಸಂಸತ್ ಇದೆಯೋ ಹಾಗೆ ಬೇರೆ ಬೇರೆ ದೇಶಗಳ ಸಂಸತ್ ಇರುತ್ತಲ್ಲ, ಅವರು ಸೇರ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡೋದು, ಸಭೆಯನ್ನ ಮಾಡೋದು ಮಾಡ್ತಾ ಇರ್ತಾರೆ. ಓಕೆ, ಸೊ ಅಷ್ಟಾದ್ರೆ ನಾವು ಪಾಲಿಟಿ ಮತ್ತು IR ಅನ್ನ ಮುಗಿಸಿದ್ವಿ. ಇನ್ ಎಕನಾಮಿ ಮತ್ತೆ ಉಳಿದಿರುವಂತ ಟಾಪಿಕ್ ಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ಸಿಗೋಣ. ನಿಮಗೆ ಈ ಒಂದು ಇನಿಷಿಯೇಟಿವ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರಿ. ನಿಮ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಕಡಿಮೆ ಅನಿಸಿದ್ರು ಕೂಡ ತಿಳಿಸಿ, ಅಥವಾ ಯಾವ್ದಾದ್ರು ಹೊಸ ಇನಿಷಿಯೇಟಿವ್ ಬೇಕಾಗಿದ್ರು ಕೂಡ ತಿಳಿಸಿ. ನಾವು ನಮ್ಮಿಂದ ಆಗುವಂತ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ. ಮತ್ತೆ ಕನ್ನಡ IAS ಅಕಾಡೆಮಿಯ ಆಫ್ಲೈನ್ ತರಗತಿಗಳು ಬೆಳಗಾವಿಯಲ್ಲಿ ಜೂನ್ 3ನೇ ತಾರೀಕಿನಿಂದ ಆರಂಭ ಆಗೋದಿದೆ. ಮೊದಲ ಬ್ಯಾಚ್ಗೆ ಮೇ 15 ಅಡ್ಮಿಷನ್ಗೆ ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ನಿಮ್ಮ ಸೀಟ್ ಅನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ತುಂಬಾ ಅದ್ಭುತವಾದಂತಹ ಉತ್ಕೃಷ್ಟ ಗುಣಮಟ್ಟದ ಕೋಚಿಂಗ್ ನಾವು ಕೊಡ್ತಾ ಇರ್ತೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.